ಹಲೋ ಹಲೋ ಮೇಡಮ್. ಪಿ ಕೇಳ್ಸತ್ತಲ್ಲ? ನೋಡ್ರಪ್ಪಿ, ನಾವ ಇವತ್ತಿನ ದಿನ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಭಾರತದ ವಿದೇಶಾಂಗ ನೀತಿ ಅಂತಕ್ಕಂತಹ ಅಧ್ಯಾಯದ ಬಗ್ಗೆ ಏನ್ ಮಾಡೋಣ ಅಂತಂದ್ರೆ ಅಭ್ಯಾಸವನ್ನ ಪ್ರಾರಂಭ ಮಾಡೋಣ. ನೋಡ್ರಿ, ಭಾರತದ ವಿದೇಶಾಂಗ ನೀತಿ. ಹಾಗಾದ್ರೆ ಭಾರತದ ವಿದೇಶಾಂಗ ನೀತಿ ಅಂತಂದ್ರೆ ಏನು? ಈ ವಿದೇಶಾಂಗ ನೀತಿಯನ್ನ ಯಾರು ಜಾರಿಗೆ ತಂದಿದ್ರು? ಈ ವಿದೇಶಾಂಗ ನೀತಿಯನ್ನ ಭಾರತದಲ್ಲಿ ಅಳವಡಿಕೆ ಮಾಡಿಕೊಳ್ಳುವ ಪ್ರಮುಖ ಉದ್ದೇಶ ಏನು ಅಂತಕ್ಕಂಥ ಅಂಶವನ್ನ ನಾವೇನ್ ಮಾಡೋಣ ಅಂತಂದ್ರೆ ಅರ್ಥೈಸಿಕೊಳ್ಳೋಣ. ಅದಕ್ಕಿಂತ ಪೂರ್ವಾರ್ಧದಲ್ಲಿ ನಾವು ಈ ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗಿರ್ತಕ್ಕಂತಹ ಅಂಶಗಳು ಯಾವುವು ಅಂತಂದ್ರೆ, ಪ್ರಥಮ ಅಂಶ ಭಾರತದ ವಿದೇಶಾಂಗ ನೀತಿಯ ಸ್ವರೂಪ, ಎರಡನೆಯದು ಅಲಿಪ್ತ ನೀತಿ, ಮೂರನೆಯದು ವರ್ಣಭೇದ ನೀತಿಗೆ ವಿರೋಧ, ನಾಲ್ಕನೆಯದು ಪಂಚಶೀಲ ತತ್ವ ಮತ್ತು ಐದನೆಯ ಪ್ರಮುಖ ಅಂಶ ನಿಶಸ್ತ್ರೀಕರಣ. ನೋಡ್ರಿ, ಈ ವಿದೇಶಾಂಗ ನೀತಿ ಅಂತಕ್ಕಂತಹ ಅಧ್ಯಾಯದಲ್ಲಿ ನಾವು ಪ್ರಮುಖವಾಗಿ ಈ 5 ಅಂಶಗಳನ್ನ ಏನ್ ಮಾಡ್ಬೇಕಾಗಿದೆ? ಅಭ್ಯಾಸ ಮಾಡಬೇಕಾಗಿದೆ. ಹಾಗಾದರೆ ಪ್ರಥಮ ಅಂಶ ಭಾರತದ ವಿದೇಶಾಂಗ ನೀತಿಯ ಸ್ವರೂಪದ ಬಗ್ಗೆ ನಾವೇನ್ ಮಾಡೋಣ ಅಂತಂದ್ರೆ ತಿಳ್ಕೊಳ್ಳೋಣ. ನೋಡ್ರಿ, ಒಬ್ಬ ವ್ಯಕ್ತಿ ಇತರರೊಡನೆ ಸಂಬಂಧವನ್ನಿರಿಸಿಕೊಳ್ಳದೆ ಸಮಾಜದಲ್ಲಿ ಏಕಾಂಗಿಯಾಗಿರಲು ಹೇಗೆ ಸಾಧ್ಯವಿಲ್ಲವೋ ಅದೇ ರೀತಿಯಲ್ಲಿ ಪ್ರತಿಯೊಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ಸಂಬಂಧವನ್ನಿಟ್ಟುಕೊಳ್ಳದೆ ಜೀವನವನ್ನ ನಡೆಸುವುದು ಕೂಡ ಏನಾಗಿದೆ ಅಂತಂದ್ರೆ ಕಷ್ಟಕರವಾಗಿದೆ ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಈಗ ನೋಡ್ರಿ, ನಮ್ ಕಡೆ ಹಣ ಇದೆ, ಐಶ್ವರ್ಯ ಇದೆ, ಬಂಗಾರ ಇದೆ, ವಾಹನಗಳದಾವ್. ಆದ್ರೂ ಕೂಡ ನಾವು ಯಾವುದೋ ಒಂದು ಕಾರಣಾಂತರಗಳಿಂದ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಸ್ನೇಹವನ್ನ ಹೊಂದುವುದು ಏನಾಗಿದೆ ಅಂತಂದ್ರೆ ಅನಿವಾರ್ಯವಾಗಿದೆ. ಈ ಸಮಾಜವನ್ನ ನಾವು ಏನಂತ ಹೇಳಿ ಕರಿತಾ ಇದೀವಿ? ಮಾನವನನ್ನ ಸಂಘಜೀವಿ, ಸಮಾಜ ಜೀವಿ ಅಂತಂದ್ರೆ, ಸಂಘಜೀವಿ ಅಂತ ಹೇಳಿ ಮಾನವನನ್ನ ನಾವು ಯಾಕೆ ಕರಿತಾ ಇದೀವಿಪ್ಪ ಅಂತಂದ್ರೆ, ಮಾನವ ಒಬ್ಬಂಟಿಯಾಗಿ ಜೀವನವನ್ನ ನಡೆಸುವುದೇನಾಗಿದೆ ಅಂತಂದ್ರೆ ಕಷ್ಟಕರವಾಗಿದೆ. ಯಾವುದೋ ಒಂದು ಕಾರಣಗಳಿಂದ ಯಾವುದೋ ಒಂದು ಸಂಬಂಧದ ಜೊತೆಗೆ ನಾವು ಇನ್ನೊಬ್ಬ ವ್ಯಕ್ತಿಯ ಸ್ನೇಹವನ್ನ ಗಳಿಸುವುದು ಅನಿವಾರ್ಯವಾಗಿದೆ. ಈಗ ನೋಡ್ರಿ, ಗಂಡ ಹೆಂಡತಿಯ ಸಂಬಂಧ ಆಗಿರ್ಬೋದು, ತಂದೆ ತಾಯಿಯ ಸಂಬಂಧ ಆಗಿರ್ಬೋದು, ಸಹೋದರ ಸಹೋದರಿಯ ಸಂಬಂಧ ಆಗಿರ್ಬೋದು, ಗೆಳೆಯ ಗೆಳತಿಯ ಸಂಬಂಧ, ಹೀಗೆ ಈ ಸಮಾಜದಲ್ಲಿ ವಾಸವಾಗಿರ್ತಕ್ಕಂತಹ ಪ್ರತಿಯೊಂದು ಜೀವಿಯು ಇನ್ನೊಂದು ಜೀವಿಯ ಜೊತೆಗೆ ಸ್ನೇಹವನ್ನ ಹೊಂದುವುದು ಅನಿವಾರ್ಯ ಮತ್ತು ಅವಶ್ಯಕಕಾರಿಯಾಗಿದೆ ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಹೇಗೆ ಒಬ್ಬಂಟಿಯಾಗಿ ಏಕಾಂಗಿಯಾಗಿ ಜೀವನವನ್ನ ಸಾಗಿಸುವುದು ಅಸಾಧ್ಯವೋ ಅದೇ ರೀತಿಯೊಳಗ ಒಂದು ರಾಷ್ಟ್ರ ಜೀವನವನ್ನ ನಡೆಸುವುದು ಕೂಡ ಕಷ್ಟಕರ. ಆ ಕಾರಣಗಳಿಂದ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಜೊತೆಗೆ ಸ್ನೇಹವನ್ನ ಹೊಂದುವ ಉದ್ದೇಶದಿಂದ ವಿದೇಶಾಂಗ ನೀತಿ ಅಂತಕ್ಕಂತಹ ನೀತಿಯನ್ನ ನಮ್ಮ ಭಾರತ ದೇಶದಲ್ಲಿ ಪರಿಪಾಲಿಸಿಕೊಳ್ಳಲಾಯಿತು ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಒಟ್ಟಾರೆಯಾಗಿ ವಿದೇಶಾಂಗ ನೀತಿಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಜೊತೆಗೆ ಹೊಂದುವ ಮೈತ್ರಿಯುತ ಸಂಬಂಧವೇ ವಿದೇಶಾಂಗ ನೀತಿ ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಹಾಗಾದರೆ ಒಟ್ಟಾರೆಯಾಗಿ ವಿದೇಶಾಂಗ ನೀತಿ ಅಂತಂದ್ರೆ ಏನು ಅಂತಕ್ಕಂತಹ ವ್ಯಾಖ್ಯಾನವನ್ನ ನಾವೀಗ ಏನ್ ಮಾಡೋಣ ನೋಡೋಣ. ನೋಡ್ರಿ, ವಿದೇಶಾಂಗ ನೀತಿ ಅಂತಂದ್ರೆ ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ, ಹಲೋ ಅಪಿ ಕೇಳ್ಸತತಿ ಎಲ್ಲರಿಗೂ? ಆಯ್ತಪ್ಪ, ಹೇಳ್ ನೋಡ್ರಿ. ವಿದೇಶಾಂಗ ನೀತಿ ಅಂತಂದ್ರೆ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವ ನೀತಿಗೆ ವಿದೇಶಾಂಗ ನೀತಿ ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ನೋಡ್ರಿ, ಈ ವ್ಯಾಖ್ಯಾನ ಇಂಪಾರ್ಟೆಂಟ್ ಆಗಿದೆ, ಎಕ್ಸಾಮ್ದೊಳಗೆ ಸಾಕಷ್ಟು ಸರಿ ಇದನ್ನ ಕೇಳಿದಾರ. ವಿದೇಶಾಂಗ ನೀತಿ ಅಂತಂದ್ರೆ ಒಂದು ರಾಷ್ಟ್ರವು ಬೇರೊಂದು ರಾಷ್ಟ್ರದ ಜೊತೆಗೆ ಯಾವುದಾದರೂ ಕಾರಣಾಂತರಗಳಿಂದ ವ್ಯವಹಾರವನ್ನ ನಡೆಸುವ ಸಂದರ್ಭದಲ್ಲಿ ಅನುಸರಿಸುವ ನೀತಿಯೇ ಅದು ವಿದೇಶಾಂಗ ನೀತಿ ಅಂತ ಹೇಳಿ ನಾವಿಲ್ಲಿ ಕರಿಬಹುದು. ಹೀಗೆ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ತನ್ನದೇ ಆಗಿರ್ತಕ್ಕಂತಹ ವಿದೇಶಾಂಗ ನೀತಿಯನ್ನ ಅಳವಡಿಕೆ ಮಾಡಿಕೊಳ್ಳುವುದು
ಅತಿ ಅವಶ್ಯಕಕಾರಿ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ನೋಡ್ರಿ, ನಮ್ಮ ವಿಶ್ವದಲ್ಲಿ 200 ರಾಷ್ಟ್ರಗಳಿದ್ದರೂ ಕೂಡ ಪ್ರತಿ ರಾಷ್ಟ್ರ, ಕೆಲವೊಂದಿಷ್ಟು ರಾಷ್ಟ್ರ ಏನಾಗಿದಾವಪ್ಪ ಅಂತಂದ್ರೆ ಹಣಕಾಸಿನ ವಿಷಯದೊಳಗ, ಸೈನಿಕ ವ್ಯವಸ್ಥೆಯೊಳಗ, ತಂತ್ರಗಾರಿಕೆಯೊಳಗ, ಕೈಗಾರಿಕೆಯೊಳಗ ಬಲಿಷ್ಠವಾಗಿದಾವ. ಅಂತಹ ರಾಷ್ಟ್ರಗಳನ್ನ ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತ ಹೇಳಿ ಕರಿತೀವಿ. ಆದ್ರೆ ಇನ್ನೂ ಕೆಲವೊಂದಿಷ್ಟು ರಾಷ್ಟ್ರಗಳೇನಾಗಿದಾವಪ್ಪ ಅಂತಂದ್ರೆ ಯಾವುದೋ ಒಂದು ಕಾರಣಾಂತರಗಳಿಂದ ಹಿಂದುಳಿದಿದಾವ. ಅಂತಹ ರಾಷ್ಟ್ರಗಳಿಗೆ ನಾವು ಹಿಂದುಳಿದ ರಾಷ್ಟ್ರ ಅಂತ ಹೇಳಿ ಕರಿತಾ ಇಲ್ಲ, ಅವು ಪ್ರಯತ್ನಗಳನ್ನ ಪಡ್ತಾ ಇರುವುದರಿಂದ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಂತ ಹೇಳಿ ಕರಿತಾ ಇದೀವಿ. ಹಾಗಾದರೆ ಮುಂದುವರೆದ ರಾಷ್ಟ್ರಗಳಿಗೆ ಒಂದು ಉದಾಹರಣೆ ಹೇಳ್ರಿ ನೋಡೋಣ. ಅಮೇರಿಕಾ. ವೆರಿ ಗುಡ್. ಹಾಗಾದ್ರೆ ಮುಂದುವರಿಯುತ್ತಿರುವ ರಾಷ್ಟ್ರಗಳಿಗೆ ಒಂದು ಉದಾಹರಣೆ ಭಾರತ. ಹಾ, ನೋಡ್ರಿ, ಹೀಗೆ ನಮ್ಮ ವಿಶ್ವದಲ್ಲಿ ಕೆಲವೊಂದಿಷ್ಟು ರಾಷ್ಟ್ರಗಳು ಅಭಿವೃದ್ಧಿಯನ್ನ ಹೊಂದಿ ಬಲಿಷ್ಠ ರಾಷ್ಟ್ರಗಳಾಗಿದ್ದರೆ, ಇನ್ನೂ ಕೆಲವೊಂದಿಷ್ಟು ರಾಷ್ಟ್ರಗಳು ಯಾವುದಾದರೂ ಒಂದು ವಿಷಯದಲ್ಲಿ ಹಿಂದುಳಿದಿದ್ದು ಅಭಿವೃದ್ಧಿಯನ್ನ ಹೊಂದುತ್ತಿರುವ ರಾಷ್ಟ್ರಗಳು ಅಂತ ಹೇಳಿ ಏನಾಗಿದಾವ ಅಂತಂದ್ರೆ ಪರಿಗಣನೆಗೆ ಬರುತ್ತವೆ. ಆದರೆ ಕೆಲವೊಂದಿಷ್ಟು ಜನ ವಿದ್ವಾಂಸರು ಏನ್ ಹೇಳಿದಾರಪ್ಪ ಅಂತಂದ್ರೆ, ಪ್ರಪಂಚದಲ್ಲಿ ಸಾರ್ವಭೌಮಾಧಿಕಾರವುಳ್ಳ ರಾಷ್ಟ್ರಗಳಿರುವವರೆಗೂ ಒಂದಲ್ಲ ಒಂದು ಬಗೆಯ ವಿದೇಶಾಂಗ ನೀತಿ ಇದ್ದೇ ಇರುತ್ತದೆ ಅಂತ ಹೇಳೋರು ಏನ್ ಮಾಡಿದಾರೆ ಅಂತಂದ್ರೆ ತಿಳಿಸ್ಕೊಟ್ಟಿದ್ದಾರೆ. ನೋಡ್ರಿ, ನಮ್ಮ ವಿಶ್ವದೊಳಗ ಎಷ್ಟೇ ರಾಷ್ಟ್ರಗಳು ಬಲಿಷ್ಠವಾಗಿದ್ರು ಕೂಡ, ಎಷ್ಟೇ ರಾಷ್ಟ್ರಗಳು ಅಭಿವೃದ್ಧಿಯನ್ನ ಹೊಂದುತ್ತಿದ್ರು ಕೂಡ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಜೊತೆಗೆ ಸ್ನೇಹವನ್ನ ಹೊಂದುವುದು ಅತಿ ಅವಶ್ಯಕ ಅಂತ ಹೇಳಿ ಹೇಳಿದ್ದಾರೆ. ಈಗ ನೋಡ್ರಿ, ಅಮೆರಿಕದಂತಹ ರಾಷ್ಟ್ರಗಳನ್ನ, ಮುಂದುವರಿಯುತ್ತಿರುವ ರಾಷ್ಟ್ರಗಳನ್ನ ನಾವು ಪರಿಗಣನೆಗೆ ತೆಗೆದುಕೊಂಡ್ರೆ ಅಲ್ಲಿ ತಂತ್ರಗಾರಿಕೆ ಆಗಿರ್ಬೋದು, ಕೈಗಾರಿಕೆಗಳಾಗಿರ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ. ಆದ್ರೆ ಆ ರಾಷ್ಟ್ರಗಳು ಉತ್ಪಾದನೆ ಮಾಡಿಕೊಂಡಿರ್ತಕ್ಕಂತಹ ಉತ್ಪನ್ನಗಳನ್ನ ಕೊಂಡುಕೊಳ್ಳಕಾದ್ರೂ ಇನ್ನೊಂದು ರಾಷ್ಟ್ರ ಬೇಕು. ಆ ಕಾರಣಗಳಿಂದಾದ್ರೂ ನಾವು ಇನ್ನೊಂದು ರಾಷ್ಟ್ರದ ಜೊತೆಗೆ ಸ್ನೇಹವನ್ನ ಹೊಂದುವುದು ಅವಶ್ಯಕ. ಇದು ಬಲಿಷ್ಠ ರಾಷ್ಟ್ರಗಳನ್ನ ಪರಿಗಣನೆಗೆ ತೆಗೆದುಕೊಂಡ್ರೆ. ಇನ್ನ ಹಿಂದುಳಿದ ರಾಷ್ಟ್ರವನ್ನ ನಾವು ಪರಿಗಣನೆಗೆ ತೆಗೆದುಕೊಂಡ್ರೆ, ನಮ್ಮ ಹತ್ರ ಏನಿಲ್ಲ, ಕೈಗಾರಿಕೆಗಳ ಗುಣಮಟ್ಟ ಇಲ್ಲ, ನಮ್ಮ ಕಡೆ ಹಣಕಾಸಿನ ಸಮಸ್ಯೆ ಇದೆ. ಈ ಕಾರಣಗಳಿಗಾದ್ರೂ ನಾವು ಇನ್ನೊಂದು ರಾಷ್ಟ್ರದ ಜೊತೆ ಏನ್ ಮಾಡ್ಬೇಕು, ಸ್ನೇಹವನ್ನ ಹೊಂದುವುದು ಅವಶ್ಯಕಕಾರಿ ಇದೆ. ಹೀಗೆ ಬಲಿಷ್ಠ ರಾಷ್ಟ್ರಗಳಾಗಿದ್ದರೂ ಕೂಡ ಏನಪ್ಪಾ ಅಂತಂದ್ರೆ ದುರ್ಬಲ ರಾಷ್ಟ್ರಗಳಾಗಿದ್ದರೂ ಕೂಡ ಒಂದಲ್ಲ ಒಂದು ಕಾರಣದಿಂದ ಇನ್ನೊಂದು ರಾಷ್ಟ್ರದ ಸ್ನೇಹವನ್ನ ಹೊಂದುವುದು, ವಿದೇಶಾಂಗ ನೀತಿಗೆ ಸಹಿ ಹಾಕುವುದು ಅತಿ ಅವಶ್ಯಕ ಅಂತ ಹೇಳಿ ಕೆಲವೊಂದಿಷ್ಟು ಜನ ವಿದ್ವಾಂಸರು ಏನ್ ಮಾಡಿದ್ದಾರೆ ಅಂತಂದ್ರೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದರೆ ಸಾರ್ವಭೌಮಾಧಿಕಾರ ಉಳ್ಳ ಅಥವಾ ಪರಮಾಧಿಕಾರ ರಾಷ್ಟ್ರ ಅಂತಂದ್ರೆ ಏನು ಅಂತಕ್ಕಂಥದ್ದನ್ನ ನಾವು ಪರಿಗಣನೆಗೆ ತೆಗೆದುಕೊಂಡ್ರೆ, ಒಂದು ರಾಷ್ಟ್ರ ಯಾವುದೇ ಬಗೆಯಲ್ಲಿ ಆಂತರಿಕವಾಗಲಿ ಬಾಹ್ಯವಾಗಲಿ ಇತರೆ ರಾಷ್ಟ್ರಗಳಿಗೆ ಅಧೀನವಾಗಿರದೆ ಸ್ವತಂತ್ರವಾಗಿರುವುದನ್ನ ನಾವು ಸಾರ್ವಭೌಮ ಅಥವಾ ಪರಮಾಧಿಕಾರವುಳ್ಳ ರಾಷ್ಟ್ರ ಅಂತ ಹೇಳಿ ಏನ್ ಮಾಡ್ತಾ ಇದೀವಿ, ಕರಿತಾ ಇದೀವಿ. ನೋಡ್ರಿ, ಒಂದು ರಾಷ್ಟ್ರಪ್ಪ ಏನ್ ಮಾಡ್ತದ ಅಂತಂದ್ರೆ, ಒಂದು ರಾಷ್ಟ್ರ ಯಾವುದೇ ಬಗೆಯಲ್ಲಿ ಒಳಗಿನಿಂದಾಗಿರಲಿ ಹೊರಗಿನಿಂದಾಗಿರಲಿ ಬೇರೊಂದು ರಾಷ್ಟ್ರಗಳಿಗೆ ಅಧೀನವಾಗಿರದೆ ಸ್ವತಂತ್ರವಾಗಿ ಜೀವನವನ್ನ ಸಾಗಿಸುವುದು, ಹಣಕಾಸಿನ ನೆರವನ್ನ ಕೇಳುವುದಿಲ್ಲ, ಸೈನಿಕ ನೆರವನ್ನ ಕೇಳುವುದಿಲ್ಲ. ಯಾವ ಅಂತಂದ್ರೆ ಈಗ ನಮ್ಮ ಭಾರತ ಬೇರೆ ರಾಷ್ಟ್ರದ ಜೊತೆಗೆ ಯಾವುದೇ ರೀತಿಯ ಸಹಕಾರವನ್ನ ಸಹಯೋಗವನ್ನ ಪಡೆದುಕೊಳ್ಳಲಾರದೆ ಸ್ವತಂತ್ರವಾಗಿ ತನ್ನ ಆಡಳಿತವನ್ನ ತಾನೇ ನಡೆಸುವ ಒಂದು ವ್ಯವಸ್ಥೆಗೆ ನಾವು ಸಾರ್ವಭೌಮ ಅಥವಾ ಪರಮಾಧಿಕಾರವುಳ್ಳ ರಾಷ್ಟ್ರ ಅಂತ ಹೇಳಿ ಕರಿತಾ ಇದೀವಿ. ನೋಡ್ರಿ, ನಮ್ಮ ಭಾರತ ದೇಶ ಸ್ವತಂತ್ರವಾದ ತದನಂತರದಲ್ಲಿ ತನ್ನದೇ ಆಗಿರ್ತಕ್ಕಂತಹ ವಿದೇಶಾಂಗ ನೀತಿಯನ್ನ ಏನ್ ಮಾಡಿತ್ತ ಅಂತಂದ್ರೆ ಹೊಂದಿತ್ತು. ನೋಡ್ರಿ, ನಮ್ಮ ಭಾರತ ದೇಶ ಸ್ವತಂತ್ರವಾದ ತದನಂತರದಲ್ಲಿ ಅಪಾರ ಪ್ರಮಾಣದ ಜನಸಂಖ್ಯೆಯನ್ನ ಹೊಂದಿತ್ತು, ಪ್ರಕೃತಿ ಸಂಪತ್ತನ್ನ ಹೊಂದಿತ್ತು, ಅದರ ಜೊತೆಗೆ ಔದ್ಯೋಗಿಕ ಸಾಮರ್ಥ್ಯವನ್ನ ಬಲಿಷ್ಠವಾಗಿರ್ತಕ್ಕಂತಹ ಸೈನಿಕ ಪಡೆಯನ್ನ ಹೊಂದಿದ್ದರೂ ಕೂಡ ಮತ್ತೆ ಇದೇನ್ ಮಾಡ್ತಪ್ಪ ಅಂತಂದ್ರೆ ತನ್ನ ರಾಷ್ಟ್ರದಲ್ಲಿ ಶಾಂತಿ, ಸುವ್ಯವಸ್ಥೆ, ನೆಮ್ಮದಿ, ಅನ್ಯ ರಾಷ್ಟ್ರಗಳ ಜೊತೆಗೆ ವಿಶ್ವಾಸವನ್ನ ಗಳಿಸಿಕೊಳ್ಳುವ ಉದ್ದೇಶದಿಂದ ಏನ್ ಮಾಡಿತ್ತಂತಂದ್ರೆ ವಿದೇಶಾಂಗ ನೀತಿ ಅಂತಕ್ಕಂತಹ ತತ್ವವನ್ನ ತನ್ನ ದೇಶದಲ್ಲಿ ಪರಿಪಾಲಿಸಿಕೊಂಡಿತ್ತು ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ನೋಡ್ರಿ, ನಮ್ಮ ಭಾರತ ದೇಶ 1947ರಲ್ಲಿ ಸ್ವತಂತ್ರವಾದ ತದನಂತರದಲ್ಲಿ ಸಾರ್ವಭೌಮಾಧಿಕಾರ ಅಥವಾ ಪರಮಾಧಿಕಾರ ಉಳ್ಳ ರಾಷ್ಟ್ರ ಅಂತ ಹೇಳಿ ಕರೆಸ್ಕೊಳ್ತಾ ಇತ್ತು. ಯಾವುದೇ ಕಾರಣಕ್ಕೂ ಅನ್ಯ ರಾಷ್ಟ್ರದ ಜೊತೆಗೆ ಸಂಪರ್ಕವನ್ನ ಇದು ಏನ್ ಮಾಡಿರ್ಲಿಲ್ಲ, ಹೊಂದಿರ್ಲಿಲ್ಲ. ಆದರೆ
ಕೆಲವೊಂದಿಷ್ಟು ದಿನಗಳ ತದನಂತರದಲ್ಲಿ ನಮ್ಮ ಭಾರತದ ಪ್ರಥಮ ಪ್ರಧಾನಿಯಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರೂರವರು ಏನ್ ವಿಚಾರ ಮಾಡಿದ್ರು ಅಂತಂದ್ರೆ, ನಮ್ಮ ಹತ್ರ ಎಲ್ಲ ಇದೆ, ಅಪಾರ ಪ್ರಮಾಣದ ಜನಸಂಖ್ಯೆ ಇದೆ, ಸೈನಿಕ ಬಲ ಇದೆ, ತಂತ್ರಜ್ಞಾನ ಇದೆ, ಬುದ್ಧಿಯನ್ನ ಹೊಂದಿರತಕ್ಕಂತಹ ಜನಸಂಖ್ಯೆ ಇದೆ, ಆದರೂ ಕೂಡ ಅನ್ಯ ರಾಷ್ಟ್ರದ ಜೊತೆಗೆ ಸ್ನೇಹ ಸಂಬಂಧವನ್ನ ಹೊಂದದೇ ಇದ್ದಂತಹ ಸಂದರ್ಭದಲ್ಲಿ ಅನ್ಯ ರಾಷ್ಟ್ರದವರು ನನ್ನ ರಾಷ್ಟ್ರದ ಮೇಲೆ ಯುದ್ಧ ಮಾಡಬಹುದು, ಇಲ್ಲಪ್ಪ ಅಂತಂದ್ರೆ ಭಯೋತ್ಪಾದನೆ ಅಂತಕ್ಕಂತಹ ಉಗ್ರ ಸ್ವರೂಪಕ್ಕೆ ಅವ್ರು ಏನ್ ಮಾಡ್ಬೋದು, ನನ್ನ ದೇಶವನ್ನ ಹಾನಿ ಮಾಡಬಹುದು. ಅದಕ್ಕಾಗಿ ಶತ್ರುಗಳನ್ನ ಕಡಿಮೆಗೊಳಿಸಿ ನನ್ನ ದೇಶದಲ್ಲಿರ್ತಕ್ಕಂತಹ ಪ್ರಜೆಗಳನ್ನ ಸಮರ್ಥರನ್ನಾಗಿ ಮಾಡಬೇಕು ಅಂತಕ್ಕಂತಹ ಕಾರಣಾಂತರಗಳಿಂದ ಈ ವಿದೇಶಾಂಗ ನೀತಿ ಅಂತಕ್ಕಂತಹ ತತ್ವವನ್ನ ಪ್ರಪ್ರಥಮ ಬಾರಿಗೆ ನಮ್ಮ ದೇಶದಲ್ಲಿ ಅಳವಡಿಕೆ ಮಾಡಿಕೊಂಡರು ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಹೀಗಾಗಿ ಈ ವಿದೇಶಾಂಗ ನೀತಿಯ ಒಂದು ಹರಿಕಾರ ಅಂತ ಹೇಳಿ ನಾವು ಯಾರನ್ನ ಕರಿತಾ ಇದ್ದೀವಿ ಅಂತಂದ್ರೆ ಜವಾಹರ್ಲಾಲ್ ನೆಹರೂರವರನ್ನ. ಹೀಗೆ ನಮ್ಮ ಭಾರತ ದೇಶ 1947ರಲ್ಲಿ ಸಾರ್ವಭೌಮ ರಾಷ್ಟ್ರವಾಗಿ, ತದನಂತರದಲ್ಲಿ ತನ್ನದೇ ಆಗಿರ್ತಕ್ಕಂತಹ ವಿದೇಶಾಂಗ ನೀತಿಯ ಮುಖಾಂತರ ಸರ್ವ ರಾಷ್ಟ್ರಗಳ ಜೊತೆಗೆ ಮೈತ್ರಿಯುತ ಸಂಬಂಧವನ್ನ ಹೊಂದಿ ವಿದೇಶಾಂಗ ನೀತಿಯನ್ನ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಅಳವಡಿಕೆಯನ್ನ ಮಾಡಿಕೊಂಡರು ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಅರ್ಥ ಐತ್ರಿ ಇಷ್ಟ? ಇನ್ ನೆಕ್ಸ್ಟ್ ನೋಡ್ರಿ, ಇನ್ನ ನಾವು ವಿದೇಶಾಂಗ ನೀತಿ ಅಂತಂದ್ರೆ ಏನು, ಇದನ್ನ ಯಾರ ಜಾರಿಗೆ ತಂದ್ರು, ಯಾವ ಕಾರಣಕ್ಕಾಗಿ ಜಾರಿಗೆ ತಂದ್ರು ಅಂತಕ್ಕಂಥದ್ದನ್ನ ನೋಡಿದ್ವಿ. ಹಾಗಾದ್ರೆ ವಿದೇಶಾಂಗ ನೀತಿಯನ್ನ ಭಾರತದಲ್ಲಿ ಜಾರಿಗೆ ತರುವ ಪ್ರಮುಖ ಉದ್ದೇಶ ಏನಾಗಿತ್ತು, ಯಾಕೆ ನಮ್ಮ ಭಾರತ ದೇಶದಲ್ಲಿ ಜವಾಹರ್ಲಾಲ್ ನೆಹರೂರವರು ವಿದೇಶಾಂಗ ನೀತಿಯ ತತ್ವವನ್ನ ಅಳವಡಿಕೆ ಮಾಡಿಕೊಂಡ್ರು, ಅದಕ್ಕೆ ಪ್ರಮುಖ ಕಾರಣಗಳು ಏನು ಅಂತಕ್ಕಂಥದ್ದನ್ನ ನೋಡೋಣ. ವಿದೇಶಾಂಗ ನೀತಿಯ ಉದ್ದೇಶಗಳು ನೋಡ್ರಿ. ಪ್ರಥಮ ಉದ್ದೇಶ, ವಿದೇಶಾಂಗ ನೀತಿಯ ಅಳವಡಿಕೆಯ ಉದ್ದೇಶಗಳು ಅಂತ ಹೇಳಿ ನಾವು ಇವುಗಳನ್ನ ಕರಿತಾ ಇದೀವಿ. ಪ್ರಥಮ ಉದ್ದೇಶ ಅಂತಂದ್ರೆ ರಾಷ್ಟ್ರದ ಭದ್ರತೆ. ನೋಡ್ರಿ, ವಿದೇಶಾಂಗ ನೀತಿಯನ್ನ ನಮ್ಮ ಪ್ರಧಾನಿಯವರು ಯಾಕೆ ಅಳವಡಿಕೆ ಮಾಡಿಕೊಂಡ್ರು ಅಂತಂದ್ರೆ, ಅವರ ಪ್ರಮುಖ ಕನಸು ಏನಾಗಿತ್ತಪ್ಪ ಅಂತಂದ್ರೆ ನಮ್ಮ ಭಾರತ ದೇಶವನ್ನ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡುವುದು. ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂತಹ ಪ್ರತಿ ಒಬ್ಬ ಪ್ರಜೆಯು ಕೂಡ ಏನಾಗ್ಬೇಕು, ಪ್ರಬುದ್ಧನಾಗ್ಬೇಕು. ಯಾವುದೇ ಅನ್ಯ ರಾಷ್ಟ್ರದ ಪ್ರಜೆಯು ನಮ್ಮ ರಾಷ್ಟ್ರದ ಮೇಲೆ ಏನ್ ಮಾಡಬಾರ್ದು, ಯುದ್ಧವನ್ನ ಮಾಡಬಾರ್ದು. ಅನ್ಯ ರಾಷ್ಟ್ರದವರು ನಮ್ಮ ರಾಷ್ಟ್ರದ ಮೇಲೆ ಏನ್ ಮಾಡಬಾರ್ದು, ದಂಡೆತ್ತಿ ಬಂದು ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂತಹ ಅಪಾರ ಪ್ರಮಾಣದ ಸಂಪತ್ತನ್ನ ಏನ್ ಮಾಡಬಾರ್ದು, ಧ್ವಂಸ ಮಾಡಬಾರ್ದು ಅಂತಕ್ಕಂತಹ ಉದ್ದೇಶದಿಂದ. ನೋಡ್ರಿ, ವಿದೇಶಾಂಗ ನೀತಿಗೆ ಯಾವ ಒಂದು ರಾಷ್ಟ್ರ ಸಹಿ ಹಾಕ್ತದ, ಆ ರಾಷ್ಟ್ರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ತಾನು ಸಹಿ ಹಾಕಿದ ರಾಷ್ಟ್ರದ ಮೇಲೆ ಯುದ್ಧವನ್ನ ಮಾಡುವಂತಿಲ್ಲ. ಆ ರಾಷ್ಟ್ರದ ಪ್ರಜೆಗಳ ಆಡಳಿತದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಹಸ್ತಕ್ಷೇಪವನ್ನ ಹೊಂದುವಂತಿರಲಿಲ್ಲ. ಈ ಒಂದು ಕಾರಣದಿಂದ ರಾಷ್ಟ್ರದ ಭದ್ರತೆಯನ್ನ, ತನ್ನ ರಾಷ್ಟ್ರದ ಒಂದು ಹಿತದೃಷ್ಟಿಯ ಸಲುವಾಗಿ ಈ ಒಂದು ವಿದೇಶಾಂಗ ನೀತಿಗೆ ಏನ್ ಮಾಡಿದ್ರು ಅಂತಂದ್ರೆ ಸಹಿ ಹಾಕಲು ಮುಂದಾಳತ್ವವನ್ನ ವಹಿಸಿದ್ರು ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಇನ್ನ ತದನಂತರದಲ್ಲಿ ವಿದೇಶಾಂಗ ನೀತಿಯ ಎರಡನೆಯ ಒಂದು ಉದ್ದೇಶವನ್ನ ನಾವು ಪರಿಗಣನೆಗೆ ತೆಗೆದುಕೊಂಡ್ರೆ ರಾಷ್ಟ್ರದ ಆರ್ಥಿಕ ಸಂವರ್ಧನೆ. ನೋಡ್ರಿ, ರಾಷ್ಟ್ರದ ಆರ್ಥಿಕ ಸಂವರ್ಧನೆ ಅಂತಂದ್ರೆ ನಮ್ಮ ಭಾರತ ದೇಶಕ್ಕೆ ಯಾವುದೇ ಕಾರಣಗಳಿಂದ ಹಣಕಾಸಿನ ಸಮಸ್ಯೆ ಅಂತಕ್ಕಂಥದ್ದು ಉದ್ಭವಿಸಬಾರದು. ನೋಡ್ರಿ, ನಮ್ಮ ದೇಶದೊಳಗೆ ಏನಾಗಿತ್ತಪ್ಪ ಅಂತಂದ್ರೆ ಅತಿ ಬುದ್ಧಿವಂತಹ ವಿದ್ಯಾರ್ಥಿಗಳಿದ್ದರೂ ಕೂಡ ಅವರಿಗೆ ಕೆಲಸದ ಅಲಭ್ಯತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇತ್ತು. ಅಷ್ಟೇ ಅಲ್ಲದೆ ಇಲ್ಲಿ ಕೆಲಸ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಕಡಿಮೆ ಪ್ರಮಾಣದ ಸಂಬಳ ಅಂತಕ್ಕಂಥದ್ದು ಸಿಗ್ತಾ ಇತ್ತು. ಈ ಒಂದು ಕಾರಣಾಂತರಗಳಿಂದ ವಿದೇಶಾಂಗ ನೀತಿಗೆ ನಾವು ಸಹಿ ಹಾಕಿದ್ವು ಅಂತಂದ್ರೆ ಪ್ರಬಲ ರಾಷ್ಟ್ರಗಳಾಗಿರ್ತಕ್ಕಂತಹ ಅಮೆರಿಕ, ರಷ್ಯಾ ರಾಷ್ಟ್ರಗಳ ಜೊತೆಗೆ ನಾವು ಆರ್ಥಿಕ ಸಂವರ್ಧನೆಯನ್ನ ಗಳಿಸಿಕೊಳ್ಬಹುದು. ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಬುದ್ಧಿವಂತಹ ವಿದ್ಯಾರ್ಥಿಗಳನ್ನ ಅಲ್ಲಿ ಕಳಿಸಿಕೊಟ್ಟು ಅವರಿಗೆ ಕೆಲಸಕ್ಕೆ ಹೆಚ್ಚಿನ ಪ್ರಮಾಣದ ಒಂದು ವೇತನವನ್ನ ಗಳಿಸಿಕೊಳ್ಳಲು ಕೂಡ ಇದೇನಾಗಬಹುದು, ಸಹಾಯಕಾರಿಯಾಗಬಹುದು ಅಂತಕ್ಕಂತಹ ದೃಷ್ಟಿಯಿಂದ ಈ ವಿದೇಶಾಂಗ ನೀತಿಯನ್ನ ಏನ್ ಮಾಡಿದ್ರು, ಅಳವಡಿಕೆ ಮಾಡಿಕೊಂಡು. ಒಟ್ಟಾರೆಯಾಗಿ ಈ ವಿದೇಶಾಂಗ ನೀತಿಯ ಮತ್ತೊಂದು ಉದ್ದೇಶ ಅಂತಂದ್ರೆ
ಭಾರತ ದೇಶದಲ್ಲಿರ್ತಕ್ಕಂತಹ ಹಣಕಾಸಿನ ಸಮಸ್ಯೆಯನ್ನ ದೂರ ಮಾಡುವುದು ಕೂಡ ಮತ್ತೊಂದು ಏನಾಗಿತ್ತಪ್ಪ ಅಂತಂದ್ರೆ ಇವರ ಕನಸಾಗಿತ್ತು ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಇನ್ನ ತದನಂತರದಲ್ಲಿ ಮೂರನೆಯ ಮತ್ತೊಂದು ಉದ್ದೇಶವನ್ನ ನಾವು ಪರಿಗಣನೆಗೆ ತೆಗೆದುಕೊಂಡರೆ, ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನ ಬೇರೆ ದೇಶದಲ್ಲಿ ಬಿತ್ತರಿಸುವುದು. ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ನೋಡ್ರಿ, ಈ ವಿದೇಶಾಂಗ ನೀತಿ ಅಳವಡಿಕೆಯ ಮತ್ತೊಂದು ಉದ್ದೇಶ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ಆಚಾರ ವಿಚಾರ ಸಂಪ್ರದಾಯ ಸಂಸ್ಕೃತಿ ಉಡುಗೆ ತೊಡುಗೆ, ನಮ್ಮಲ್ಲಿ ಇರ್ತಕ್ಕಂತಹ ಕಲೆ ವಾಸ್ತುಶಿಲ್ಪ ಸಾಹಿತ್ಯ ಸಂಸ್ಕೃತಿಯನ್ನ ಬೇರೆ ಬೇರೆ ದೇಶಗಳಲ್ಲಿ ವಿಸ್ತರಿಸುವುದು ಅಂತ ಹೇಳಿ ನಮ್ಮ ದೇಶದ ಕಲೆ ವಾಸ್ತುಶಿಲ್ಪದ ವೈಭೋಗವನ್ನ ಅನ್ಯ ರಾಷ್ಟ್ರಗಳಲ್ಲಿ ಬಿತ್ತರಿಸುವ ಸಲುವಾಗಿಯೂ ಕೂಡ ಈ ವಿದೇಶಾಂಗ ನೀತಿಯನ್ನ ಅಳವಡಿಕೆ ಮಾಡಿಕೊಳ್ಳಲಾಯಿತು ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಅಂತಂದ್ರೆ ಒಟ್ಟಾರೆಯಾಗಿ ನಮ್ಮ ದೇಶದ ಮೌಲ್ಯಗಳನ್ನ, ನಮ್ಮ ದೇಶದಲ್ಲಿರ್ತಕ್ಕಂತಹ ಸಂಸ್ಕೃತಿಯನ್ನ ಸಂಪ್ರದಾಯಗಳನ್ನ ಅನ್ಯ ರಾಷ್ಟ್ರಗಳಲ್ಲಿ ಬಿತ್ತರಿಸಿ ನಮ್ಮ ಭಾರತ ದೇಶದ ವೈಭೋಗವನ್ನ ಹೆಚ್ಚಿಸುವ ಉದ್ದೇಶದಿಂದ ಈ ವಿದೇಶಾಂಗ ನೀತಿಯನ್ನ ಅಳವಡಿಕೆ ಮಾಡಿಕೊಳ್ಳಲಾಯಿತು ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಇನ್ನ ತದನಂತರದಲ್ಲಿ ನಾಲ್ಕನೆಯ ಒಂದು ಅಂಶವನ್ನ ನಾವು ಪರಿಗಣನೆಗೆ ತೆಗೆದುಕೊಂಡ್ರೆ, ನಾಲ್ಕನೆಯ ಒಂದು ಲಕ್ಷಣ ಅಪ್ಪಿ ಮ್ಯೂಟ್ ಮಾಡ್ರಿ ಯಾರ. ಮಿತ್ರ ರಾಷ್ಟ್ರಗಳನ್ನ ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನ ನಿರ್ಬಂಧಿಸುವುದು. ನೋಡ್ರಿ, ಎಲ್ಲಾ ಉದ್ದೇಶಗಳಿಗಿಂತ ಅತಿ ಬಹು ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ ಅಂತಂದ್ರೆ ಈ ನಾಲ್ಕನೆಯ ಉದ್ದೇಶ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ನೋಡ್ರಿ, ಈ ನಮ್ಮ ಭಾರತದ ಪ್ರಧಾನಿಯಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರೂರವರ ಕನಸು ಏನಾಗಿತ್ತಪ್ಪ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಅನ್ಯ ರಾಷ್ಟ್ರದವರು ನಮ್ಮ ರಾಷ್ಟ್ರದ ಮೇಲೆ ಏನ್ ಮಾಡಬಾರ್ದು, ಆಕ್ರಮಣವನ್ನ ಮಾಡಬಾರ್ದು. ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂತಹ ಸರ್ವ ಪ್ರಜೆಗಳು ಏನ್ ಮಾಡ್ಬೇಕು, ವಿಲಾಸಿಮಯ ಜೀವನವನ್ನ ನಡೆಸಬೇಕು. ಇಲ್ಲಿವರೆಗೂ ಏನಾಯ್ತು, ಬ್ರಿಟಿಷರು ಏನ್ ಮಾಡಿದ್ರು, ನಮ್ಮ ದೇಶವನ್ನ ಆಕ್ರಮಣವನ್ನಾಗಿ ಮಾಡಿಕೊಂಡ್ರು, ನಮ್ಮನ್ನ ಅವರ ಗುಲಾಮರನ್ನಾಗಿ ಏನ್ ಮಾಡ್ತಾ ಇದ್ರು, ಆಡಳಿತ ನಡೆಸಿದ್ರು. ಆದ್ರೆ ಸ್ವತಂತ್ರದ ತದನಂತರದಲ್ಲಿ ಯಾವುದೇ ಕಾರಣಕ್ಕೂ ಅನ್ಯ ರಾಷ್ಟ್ರದವರು ನಮ್ಮ ಮೇಲೆ ಏನ್ ಮಾಡಬಾರ್ದು, ಆಕ್ರಮಣವನ್ನ ಮಾಡಬಾರ್ದು. ನಮ್ಮ ದೇಶದ ಪ್ರಜೆಗಳಿಗೆ ಯಾವುದೇ ರೀತಿಯ ತೊಂದರೆಯಾಗಬಾರದು ಅಂತಕ್ಕಂತಹ ದೃಷ್ಟಿಕೋನವನ್ನ ಹೊತ್ತು ಈ ವಿದೇಶಾಂಗ ನೀತಿಯನ್ನ ಭಾರತದಲ್ಲಿ ಅಳವಡಿಕೆ ಮಾಡಿಕೊಂಡು ಮಿತ್ರ ರಾಷ್ಟ್ರಗಳನ್ನ ಹೆಚ್ಚಿಸಿಕೊಂಡ್ರು. ಅಂತಂದ್ರೆ ಈಗ ನಾವು ಒಂದು ದೇಶದ ಜೊತೆಗೆ, ಒಂದು ರಾಷ್ಟ್ರದ ಜೊತೆಗೆ ವಿದೇಶಾಂಗ ನೀತಿಗೆ ಸಹಿ ಹಾಕಿದ್ವು ಅಂತಂದ್ರೆ ಯಾವುದೇ ಕಾರಣಕ್ಕೂ ಆ ರಾಷ್ಟ್ರದವರು ನಮ್ಮ ಮೇಲೆ ಏನ್ ಮಾಡುವಂತಿಲ್ಲ, ಯುದ್ಧ ಮಾಡುವಂತಿಲ್ಲ. ಅದಕ್ಕಾಗಿ ನಮ್ಮ ಸುತ್ತಮುತ್ತಲು ಇರತಕ್ಕಂತಹ ಎಲ್ಲಾ ರಾಷ್ಟ್ರಗಳ ಜೊತೆಗೆ ವಿದೇಶಾಂಗ ನೀತಿಗೆ ಸಹಿ ಹಾಕಿಸಿಕೊಳ್ಳುವುದರ ಮುಖಾಂತರ ವಿರೋಧಿಗಳನ್ನ, ಶತ್ರುಗಳ ಪ್ರಮಾಣವನ್ನ ಕಡಿಮೆಗೊಳಿಸಿ ಮಿತ್ರತ್ವದ ಭಾವನೆಯನ್ನ ಅಧಿಕಗೊಳಿಸುವಲ್ಲಿ ಈ ಒಂದು ವಿದೇಶಾಂಗ ನೀತಿಯ ತತ್ವ ಅಂತಕ್ಕಂಥದ್ದು ನಮ್ಗೆ ಸಹಾಯಕಾರಿಯಾಯಿತು ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಇನ್ನು ತದನಂತರದಲ್ಲಿ ಐದನೆಯ ಒಂದು ಉದ್ದೇಶವನ್ನ ನಾವು ಪರಿಗಣನೆಗೆ ತೆಗೆದುಕೊಂಡ್ರೆ, ವಿಶ್ವಶಾಂತಿ ಹಾಗೂ ಸಹಬಾಳ್ವೆಯನ್ನ ಸಾಧಿಸುವುದು. ವಿಶ್ವಶಾಂತಿ ಹಾಗೂ ಸಹಬಾಳ್ವೆ. ನೋಡ್ರಿ, ವಿದೇಶಾಂಗ ನೀತಿಯ ಮತ್ತೊಂದು ಪ್ರಮುಖ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ, ವಿಶ್ವದಲ್ಲಿ ಸದಾಕಾಲ ಶಾಂತಿ, ನೆಮ್ಮದಿ, ಒಬ್ಬರಿಗೊಬ್ಬರು ಪ್ರೀತಿ, ವಿಶ್ವಾಸ, ನಂಬುಗೆಯ ಮನೋಭಾವನೆಯಿಂದ
ಸ್ವತಂತ್ರವಾಗಿ ಜೀವನವನ್ನ ಸಾಗಿಸಬೇಕು ಅಂತಕ್ಕಂಥದ್ದು ನಮ್ಮ ಪ್ರಧಾನಿಯವರ ಕನಸಾಗಿತ್ತು. ಆ ಕನಸಿನ ಪ್ರಕಾರ ಅನ್ಯ ರಾಷ್ಟ್ರದವರು ನಮ್ಮ ದೇಶದ ಮೇಲೆ ದಂಡೆತ್ತಿ ಅಥವಾ ಭಯೋತ್ಪಾದಕತೆಯನ್ನ ನಡೆಸುವುದರ ಮುಖಾಂತರ ನಮ್ಮ ದೇಶದ ಶಾಂತಿಯನ್ನ ಸುವ್ಯವಸ್ಥೆಯನ್ನ ಹಾಳು ಮಾಡಬಾರದು ಅಂತಕ್ಕಂತಹ ದೃಷ್ಟಿಕೋನವನ್ನ ಹೊತ್ತು ಯಾವ ರಾಷ್ಟ್ರ ಬಲಿಷ್ಠವಾಗಿದೆಯೋ ಅಂತಹ ರಾಷ್ಟ್ರಗಳ ಜೊತೆಗೆ ವಿದೇಶಾಂಗ ನೀತಿಯನ್ನ ಅಳವಡಿಕೆ ಮಾಡಿಕೊಳ್ಳುವುದರ ಮುಖಾಂತರ ಮಿತ್ರತ್ವದ ಪ್ರಮಾಣವನ್ನ ಹೆಚ್ಚಿಸಿಕೊಂಡು ಸದಾಕಾಲ ದೇಶದಲ್ಲಿ ಶಾಂತಿ, ವಿಶ್ವಾಸ, ಸಹಬಾಳ್ವೆಯ ಮನೋಭಾವನೆಯನ್ನ ಅಧಿಕಗೊಳಿಸುವಲ್ಲಿ ಈ ವಿದೇಶಾಂಗ ನೀತಿಯ ತತ್ವ ಅಂತಕ್ಕಂಥದ್ದು ಸಹಾಯಕಾರಿಯಾಯಿತು ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಒಟ್ಟಾರೆಯಾಗಿ ಈ ಭಾರತ ದೇಶದಲ್ಲಿ ವಿದೇಶಾಂಗ ನೀತಿಯನ್ನ ಅಳವಡಿಕೆ ಮಾಡಿಕೊಳ್ಳುವ ಪ್ರಮುಖ ಉದ್ದೇಶಗಳಲ್ಲಿ ರಾಷ್ಟ್ರದ ಭದ್ರತೆ, ರಾಷ್ಟ್ರದ ಆರ್ಥಿಕ ಸಂವರ್ಧನೆ, ನಮ್ಮ ದೇಶದ ಮೌಲ್ಯಗಳನ್ನ ಬೇರೆ ದೇಶಗಳಲ್ಲಿ ಬಿತ್ತರಿಸುವ ಸಲುವಾಗಿ ಮಿತ್ರ ರಾಷ್ಟ್ರಗಳನ್ನ ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನ, ಶತ್ರು ರಾಷ್ಟ್ರಗಳನ್ನ ಹತ್ತಿಕ್ಕುವುದು, ವಿಶ್ವದಲ್ಲಿ ಸದಾಕಾಲ ಶಾಂತಿ, ನೆಮ್ಮದಿ, ಸಹಬಾಳ್ವೆಯನ್ನ ಸಾಧಿಸುವುದು ಕೂಡ ಈ ಒಂದು ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳು ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಈ 5 ಕಾರಣಾಂತರಗಳಿಂದ ವಿದೇಶಾಂಗ ನೀತಿಯನ್ನ ನಮ್ಮ ಭಾರತ ದೇಶದಲ್ಲಿ ಅಳವಡಿಕೆ ಮಾಡಿಕೊಳ್ಳಲಾಯಿತು ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಅರ್ಥ ಆಯ್ತ್ರಿ ಇದ? ನೋಡ್ರಿ, ನಮ್ಮ ದೇಶಕ್ಕ 1947 ಸ್ವತಂತ್ರ ಸಿಕ್ಕಿತು. ಸ್ವತಂತ್ರ ಸಿಗುವಕ್ಕಿಂತ ಪೂರ್ವಾರ್ಧದಲ್ಲಿ ಜವಾಹರ್ಲಾಲ್ ನೆಹರೂರವರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಡುವ ಸಲುವಾಗಿ ಹೋರಾಟವನ್ನ ನಡೆಸ್ತಾ ಇದ್ರು. ಅದೇ ಸಂದರ್ಭದಲ್ಲಿ 1946 ಸೆಪ್ಟೆಂಬರ್ 7ನೇ ತಾರೀಕು ನೋಡ್ರಿ, 1946 ಸೆಪ್ಟೆಂಬರ್ 7ನೇ ತಾರೀಕು ಜವಾಹರ್ಲಾಲ್ ನೆಹರೂರವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ರೇಡಿಯೋ ಭಾಷಣವನ್ನ ಮಾಡ್ತಾರೆ. ಅಂತಂದ್ರೆ ಈ ರೇಡಿಯೋ ಭಾಷಣದ ಪ್ರಮುಖ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ವಿದೇಶಾಂಗ ನೀತಿಯ ರೂಪುರೇಷೆಗಳ ಬಗ್ಗೆ ಪ್ರತಿ ಭಾರತೀಯ ಪ್ರಜೆಗೆ ಅರಿವು ಮೂಡಿಸುವುದು. ನೋಡ್ರಿ, ದೇಶಕ್ಕೆ ಸ್ವತಂತ್ರ ಸಿಗುವಕ್ಕಿಂತ ಪೂರ್ವಾರ್ಧದಲ್ಲಿಯೇ ಇವ್ರೇನ್ ಮಾಡಿದ್ರ ಅಂತಂದ್ರೆ ಈ ಯೋಜನೆಯನ್ನ ಹಾಕೊಂಡಿದ್ರು. ನಾಳೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕ ತದನಂತರದಲ್ಲಿ ನಮ್ಮ ದೇಶವನ್ನ ನಾವು ಹೇಗೆ ಪ್ರಬುದ್ಧವನ್ನಾಗಿ ಮಾಡಬೇಕು, ಪ್ರಭಾವಶಾಲಿಯನ್ನ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಬೇಕು ಅಂತಕ್ಕಂತಹ ಕನಸನ್ನ ಇವ್ರೇನ್ ಮಾಡಿದ್ರು, ಕಟ್ಕೊಂಡಿದ್ರು. ಅದೇ ಕನಸಿನ ತಮ್ಮ ಒಂದು ಕನಸನ್ನ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತಿಳಿಸುವಲ್ಲಿ ಇವ್ರೇನಾದ್ರಪ್ಪ ಅಂತಂದ್ರೆ ಯಶಸ್ವಿಯನ್ನ ಕಂಡುಕೊಂಡ್ರು. ಅದೇ ರೀತಿಯೊಳಗ 1946 ಸೆಪ್ಟೆಂಬರ್ 7ನೇ ತಾರೀಕು ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ವಿದೇಶಾಂಗ ನೀತಿಯ ಉದ್ದೇಶ ಏನು, ನಮ್ಮ ಭಾರತ ದೇಶದೊಳಗ ನಾವು ವಿದೇಶಾಂಗ ನೀತಿಯನ್ನ ಅಳವಡಿಕೆ ಮಾಡಿಕೊಳ್ಬೇಕಂತ ಇದ್ದೀವಿ, ಅದರ ಪ್ರಮುಖ ಉದ್ದೇಶ ಏನು, ಅದರಿಂದ ಭಾರತೀಯರಿಗೆ ಆಗ್ತಕ್ಕಂತಹ ಲಾಭಾಂಶಗಳು ಏನು ಅಂತಕ್ಕಂತಹ ಎಲ್ಲಾ ತತ್ವಾದರ್ಶಗಳನ್ನ, ಅವರ ವಿಚಾರಧಾರೆಗಳನ್ನ ಆ ರೇಡಿಯೋ ಭಾಷಣದಲ್ಲಿ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ತಿಳಿಸ್ಕೊಡ್ತಾರೆ. ಅದೇ ರೀತಿಯೊಳಗ ಅವರ ಭಾಷಣ ಅಂತಕ್ಕಂಥದ್ದು ಪ್ರಬುದ್ಧ ರಾಷ್ಟ್ರವಾಗಿರ್ತಕ್ಕಂತಹ ಅಮೆರಿಕ, ರಷ್ಯಾ, ಚೀನಾ ಮುಂತಾದ ರಾಷ್ಟ್ರಗಳೊಡನೆ ಭಾರತ ರೂಪಿಸಿಕೊಳ್ಳುವ ಒಂದು ವಿದೇಶಾಂಗ ನೀತಿಯ ಸಂಬಂಧವನ್ನ ಕೂಡ ಏನ್ ಮಾಡ್ತದ ಅಂತಂದ್ರೆ ತಿಳಿಸ್ಕೊಡ್ತದ. ನೋಡ್ರಿ, ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗೋಕ್ಕಿಂತ ಪೂರ್ವಾರ್ಧದಲ್ಲಿ ಅಮೆರಿಕ ರಾಷ್ಟ್ರ, ರಷ್ಯಾ, ಚೀನಾ ಈ 3 ರಾಷ್ಟ್ರಗಳು ಏನಾಗಿದ್ದು ಅಂತಂದ್ರೆ ಅತ್ಯಂತ ಪ್ರಬುದ್ಧ, ಪ್ರಭಾವಶಾಲಿ, ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮುಂದುವರಿದಂತಹ ರಾಷ್ಟ್ರಗಳು ಅಂತಕ್ಕಂತಹ ಹೆಗ್ಗಳಿಕೆಗೆ ಏನಾಗಿದ್ದು ಅಂತಂದ್ರೆ ಭಾಜನವಾಗಿದ್ದು. ಅದಕ್ಕ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಂತಹ ತದನಂತರದಲ್ಲಿ ಈ 3 ರಾಷ್ಟ್ರಗಳ ಜೊತೆಗೆ ನಾವೇನ್ ಮಾಡ್ಬೇಕು, ವಿದೇಶಾಂಗ ನೀತಿಗೆ ಸಹಿ ಹಾಕಿಸ್ಕೊಳ್ಬೇಕು. ತದನಂತರದಲ್ಲಿ ನಮ್ಮ ಜೀವನ ಅಂತಕ್ಕಂಥದ್ದು ಪ್ರಭಾವಶಾಲಿ ಆಗ್ತದ ಅಂತಕ್ಕಂತಹ ತತ್ವಗಳನ್ನ ಕೂಡ ಅವ್ರಿಗೆ ಏನ್ ಮಾಡ್ತಾರಪ್ಪ, ಜನರಿಗೆ ತಿಳಿಸ್ಕೊಡ್ತಾರೋ. ಅದೇ ಪ್ರಕಾರವಾಗಿ ನಮ್ಮ ದೇಶಕ್ಕೆ 1947 ಆಗಸ್ಟ್ 15ರಂದು ಏನಾಯ್ತು ಅಂತಂದ್ರೆ ಸ್ವತಂತ್ರ ಸಿಕ್ತು. ಸ್ವತಂತ್ರ ಸಿಕ್ಕ ತದನಂತರದಲ್ಲಿ ನಮ್ಮ ದೇಶದ ಸ್ವತಂತ್ರಕ್ಕೆ ಹಗಲಿರುಳು ದುಡಿದು ತನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಾರ್ಯವನ್ನ ವಹಿಸಿರ್ತಕ್ಕಂತಹ ಜವಾಹರ್ಲಾಲ್ ನೆಹರೂರವರನ್ನ ಭಾರತದ ಪ್ರಥಮ ಪ್ರಧಾನಿ ಅಂತ ಹೇಳಿ ಕೂಡ ಏನ್ ಮಾಡಿದ್ರು ಅಂತಂದ್ರೆ ಘೋಷಣೆ ಮಾಡಿದ್ರು. ಅದರ ಜೊತೆಯಾಗಿ ಭಾರತದ ಪ್ರಧಾನಿ ಅಂತಕ್ಕಂತಹ ಪಟ್ಟದ ಜೊತೆಗೆ ವಿದೇಶಾಂಗ ಖಾತೆಯನ್ನ ಕೂಡ ಇವ್ರು ಏನ್ ಮಾಡ್ತಾರ ಅಂತಂದ್ರೆ ನಿಭಾಯಿಸ್ತಾರ. ನೋಡ್ರಿ, ನಮ್ಮ ಭಾರತ ದೇಶದೊಳಗೆ ವಿದೇಶಾಂಗ ನೀತಿಯನ್ನ ಅಳವಡಿಕೆ ಮಾಡ್ಕೊಳ್ಬೇಕು ಅಂತಕ್ಕಂತಹ ಹೊಸ ವಿಚಾರಧಾರೆಯನ್ನ ಭಾರತೀಯರಿಗೆ ತಿಳಿಸಿಕೊಟ್ಟಂತಹ ನಾಯಕ ಯಾರು ಅಂತಂದ್ರೆ ಅವರೇ ಜವಾಹರ್ಲಾಲ್ ನೆಹರು. ನೋಡ್ರಿ, ಮೊನ್ನೆ ಸರಿ ಎಕ್ಸಾಮ್ದೊಳಗೆ ಕೇಳಿದ್ರು,
ವಿದೇಶಾಂಗ ನೀತಿಯ ನಾಯಕ ಅಂತ ಹೇಳಿ ಯಾರನ್ನ ಕರೆಯುತ್ತಾರೆ ಅಂತ ಹೇಳಿ. ಅದಕ್ಕೆ ವಿದೇಶಾಂಗ ನೀತಿಯ ನಾಯಕ ಅಂತ ಹೇಳಿ ನಾವ್ ಯಾರನ್ನ ಕರಿತೀವಿಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರೂರವರನ್ನ. ಹೀಗೆ ಜವಾಹರ್ಲಾಲ್ ನೆಹರೂರವರು ಭಾರತ ಸ್ವತಂತ್ರವಾದ ತದನಂತರದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ 2 ಪದವಿಗಳ ಮುಖಾಂತರ ನಮ್ಮ ದೇಶವನ್ನ ಅಗ್ರಗಣ್ಯ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡುವಲ್ಲಿ ಏನಾಗಿದ್ರು ಅಂತಂದ್ರೆ ಸಹಕರಿಸಿದ್ರು ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಈ ವಿದೇಶಾಂಗ ಖಾತೆಯ ನಿರ್ಣಾಯಕರಾಗಿ ಅಂತಂದ್ರೆ ಈ ವಿದೇಶಾಂಗ ಖಾತೆಯ ಸಚಿವರಾದಂತಹ ಸಂದರ್ಭದಲ್ಲಿ ಭಾರತೀಯರ ಕಷ್ಟ ನಷ್ಟಗಳನ್ನ, ಅನ್ಯ ರಾಷ್ಟ್ರದವರು ತಮ್ಮ ರಾಷ್ಟ್ರದ ಮೇಲೆ ದಂಡೆತ್ತಿ ಬರುವುದನ್ನ, ಸಂಪೂರ್ಣವಾಗಿ ಭಾರತ ದೇಶದ ಒಂದು ಹಣಕಾಸಿನ ಸಮಸ್ಯೆಯನ್ನ ನಿಭಾಯಿಸುವಲ್ಲಿ ಏನಾದ್ರು ಅಂತಂದ್ರೆ ಯಶಸ್ವಿಯಾದ್ರು ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಒಟ್ಟಾರೆಯಾಗಿ ವಿದೇಶಾಂಗ ನೀತಿಯ ತತ್ವವನ್ನ ಅಳವಡಿಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ನಮ್ಮ ಜವಾಹರ್ಲಾಲ್ ನೆಹರೂರವರು ಏನನ್ನ ವಿಚಾರ ಮಾಡ್ತಾರಪ್ಪ ಅಂತಂದ್ರೆ, ಈ ವಿದೇಶಾಂಗ ನೀತಿಗೆ ನಾವು ಸಹಿ ಹಾಕಿದ್ವು ಅಂತಂದ್ರೆ ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂತಹ ಎಲ್ಲಾ ಕಷ್ಟ ನಷ್ಟಗಳು ಏನಾಗ್ತಾವು, ದೂರ ಆಗ್ತಾವು. ಹಣಕಾಸಿನ ಸಮಸ್ಯೆಯನ್ನ ನಾವೇನ್ ಮಾಡ್ಬೋದು, ಸರಳವಾಗಿ ನಿಭಾಯಿಸಬಹುದು. ನಮ್ಮ ರಾಷ್ಟ್ರವನ್ನ ನಾವು ಅನ್ಯ ರಾಷ್ಟ್ರಗಳಿಂದ ಏನ್ ಮಾಡ್ಬೋದು, ರಕ್ಷಣೆ ಮಾಡ್ಕೊಳ್ಬಹುದು. ಅನ್ಯ ರಾಷ್ಟ್ರದವರು ನಮ್ಮ ರಾಷ್ಟ್ರದ ಮೇಲೆ ಯುದ್ಧಗಳನ್ನ ಮಾಡುವುದನ್ನ ನಾವೇನ್ ಮಾಡ್ಬೋದು, ಸರಳವಾಗಿ ತಡೆಗಟ್ಟಬಹುದು. ಅಷ್ಟೇ ಅಲ್ಲದೆ ನಮ್ಮ ಸೈನಿಕ ಸಾಮರ್ಥ್ಯವನ್ನ ಕೂಡ ನಾವೇನ್ ಮಾಡ್ಬೋದು, ಬಲಿಷ್ಠಗೊಳಿಸಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಜನರ ಅಭಿಪ್ರಾಯಗಳನ್ನ ಕೂಡ ನಾವೇನ್ ಮಾಡ್ಬೋದು, ಇಮ್ಮಡಿಗೊಳಿಸಬಹುದು. ಪ್ರೀತಿ, ವಿಶ್ವಾಸ, ನಂಬಿಕೆ, ಸಹೋದರತ್ವ ಮನೋಭಾವನೆಯನ್ನ ಕೂಡ ಅವರಲ್ಲಿ ಏನ್ ಮಾಡ್ಬೋದು, ಬಿತ್ತರಿಸಬಹುದು. ಹೀಗೆ ಇಷ್ಟೆಲ್ಲಾ ಕನಸುಗಳನ್ನ ಹೊತ್ತು ವಿದೇಶಾಂಗ ನೀತಿ ಅಂತಕ್ಕಂತಹ ತತ್ವಕ್ಕೆ ನಮ್ಮ ಜವಾಹರ್ಲಾಲ್ ನೆಹರೂರವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಹಿ ಹಾಕಿ ನಮ್ಮ ಭಾರತ ದೇಶ ಅನ್ಯ ರಾಷ್ಟ್ರಗಳ ಜೊತೆಗೆ ಮಿತ್ರತ್ವ ಸಂಬಂಧವನ್ನ ಹೊಂದುವಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಯಶಸ್ವಿಯನ್ನ ಗಳಿಸಿದ್ರು ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಅರ್ಥ ಆಯ್ತ್ರಿ ಇಷ್ಟ? ಇನ್ನ ತದನಂತರದಲ್ಲಿ ನೋಡ್ರಿ, ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು. ನೋಡ್ರಿ, ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ ನಾವು ಪ್ರಮುಖವಾಗಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ 5 ಅಂಶಗಳನ್ನ ನೋಡ್ತಾ ಇದೀವಿ. ಇವು ಇಂಪಾರ್ಟೆಂಟ್ ಅದಾವ್ರಿ. ಎಕ್ಸಾಮ್ದೊಳಗೆ ಯಾವ್ದಾದ್ರು ಒಂದು ಅಂಶವನ್ನ ಮಾತ್ರ ಏನ್ ಮಾಡ್ತಾರೆ ಅಂತಂದ್ರೆ 3 ಅಂಕದ ಪ್ರಶ್ನೆಯನ್ನಾಗಿ ಕೇಳ್ತಾರೆ. ಡೈರೆಕ್ಟ್ ಆಗಿ ಎಲ್ಲಾ 5 ಅಂಶಗಳನ್ನ ಕೇಳೋದಿಲ್ಲ. ಆದ್ರೆ ಒಂದು ಅಂಶವನ್ನ ಮಾತ್ರ ಏನ್ ಮಾಡ್ತಾರೆ ಅಂತಂದ್ರೆ 3 ಅಂಕದ ಪ್ರಶ್ನೆಗೆ ಕೇಳ್ತಾರ. ಈ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ ನಾವು ಪ್ರಮುಖವಾಗಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ 5 ಅಂಶಗಳನ್ನ ನೋಡ್ತಾ ಇದೀವಿ. ಒಂದು ಪಂಚಶೀಲ ತತ್ವಗಳು, ಎರಡನೆಯದು ಅಲಿಪ್ತ ನೀತಿ, ಮೂರನೆಯದು ವಸಾಹತುಶಾಹಿತ್ವಕ್ಕೆ ವಿರೋಧ, ತದನಂತರದಲ್ಲಿ 4ನೆಯದು ವರ್ಣಭೇದ ನೀತಿಗೆ ವಿರೋಧ, ತದನಂತರದಲ್ಲಿ ನಿಶಸ್ತ್ರೀಕರಣ. ಈಗ ನಾವು ಒಂದು ಅಂಶವನ್ನ ಮಾತ್ರ ಏನ್ ಮಾಡೋಣ ಅಂತಂದ್ರೆ ನೋಡೋಣ. ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ ಪ್ರಥಮ ಅಂಶ ಯಾವುದು ಅಂತಂದ್ರೆ ಪಂಚಶೀಲ ತತ್ವಗಳು. ನೋಡ್ರಿ, ಹೆಸರೇ ಸೂಚಿಸುವಂತೆ ಪಂಚ ಅಂತಂದ್ರೆ 5 ತತ್ವಗಳನ್ನ ಒಳಗೊಂಡಿರ್ತಕ್ಕಂತಹ ಈ ಒಂದು ಅಂಶ ನಮ್ಮ ಭಾರತದ ವಿದೇಶಾಂಗ ನೀತಿಗೆ ಏನಾಗಿದೆ ಅಂತಂದ್ರೆ ಸಹಾಯಕಾರಿಯಾಗಿರ್ತಕ್ಕಂತಹ ಒಂದು ಅಂಶ ಅಂತ ಹೇಳಿ ನಾವ್ ಇದನ್ನ ಏನ್ ಮಾಡ್ಬೋದು, ಗುರುತಿಸಬಹುದು. ನೋಡ್ರಿ, ವಿಶ್ವದ ರಾಷ್ಟ್ರಗಳು ವಿಭಿನ್ನವಾಗಿರ್ತಕ್ಕಂತಹ ಸಾಮಾಜಿಕ, ಆರ್ಥಿಕ, ರಾಜಕೀಯ ವ್ಯವಸ್ಥೆಗಳನ್ನ ಹೊಂದಿದ್ದರೂ ಕೂಡ ಪರಸ್ಪರ ಸಹಕಾರ, ಸಹಬಾಳ್ವೆಯನ್ನ ಏನ್ ಮಾಡಿದಾವ ಅಂತಂದ್ರೆ ಅಳವಡಿಸಿಕೊಂಡಿದಾವ. ಈಗ ನೋಡ್ರಿ, ನಮ್ಮ ರಾಷ್ಟ್ರದ ಆಡಳಿತ ಪದ್ಧತಿ ಆಗಿರ್ಬೋದು, ಜನರ ಜೀವನ ಶೈಲಿ ಆಗಿರ್ಬೋದು, ಕುಟುಂಬ ವ್ಯವಸ್ಥೆ ಆಗಿರ್ಬೋದು, ಸಾಮಾಜಿಕರಣ ಆಗಿರ್ಬೋದು, ತದನಂತರದಲ್ಲಿ ಹಣಕಾಸಿನ ವ್ಯವಸ್ಥೆ ವಿಭಿನ್ನತೆಯನ್ನ ಹೊಂದಿದೆ. ಅದೇ ರೀತಿಯೊಳಗ ಅನ್ಯ ರಾಷ್ಟ್ರಗಳಾಗಿರ್ತಕ್ಕಂತಹ ಅಮೆರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು,
ಈ ಎಲ್ಲಾ ರಾಷ್ಟ್ರಗಳಲ್ಲಿಯೂ ಕೂಡ ಅವರ ಜೀವನ ಶೈಲಿ ಅಂತಕ್ಕಂಥದ್ದು ಕೂಡ ಏನಾಗಿದೆ ಅಂತಂದ್ರೆ ವಿಭಿನ್ನ ಮತ್ತು ವ್ಯತ್ಯಾಸದಿಂದ ಏನ್ ಮಾಡಿದೆ ಅಂತಂದ್ರೆ ಕೂಡಿಕೊಂಡಿದೆ. ಆದರೂ ಕೂಡ ನಾವೆಲ್ಲರೂ ಏನ್ ಮಾಡ್ತಾ ಇದೀವಿಪ್ಪ ಅಂತಂದ್ರೆ ಈ ಜಗತ್ತಿನೊಳಗ ಈ ಸಮಾಜದೊಳಗ ವಾಸವಾಗಿದ್ದೀವಿ. ಇದೇ ಒಂದು ಕಾರಣಾಂತರದಿಂದ 1954 ಜೂನ್ ತಿಂಗಳಿನಲ್ಲಿ ವಿಶ್ವದಲ್ಲಿ ಶಾಂತಿಯನ್ನ ಕಾಪಾಡಿಕೊಳ್ಳಬೇಕು ಅಂತಕ್ಕಂತಹ ದೃಷ್ಟಿಕೋನವನ್ನ ಹೊತ್ತು ಚೀನಾ ಮತ್ತು ಭಾರತ ನೋಡ್ರಿ, ಅವಾಗ ಚೀನಾದ ಪ್ರಧಾನಿ ಯಾರಾಗಿದ್ರಪ್ಪ ಅಂತಂದ್ರೆ ಚೌ ಎನ್ ಲೈ ಮತ್ತು ಭಾರತದ ಪ್ರಧಾನಿ ಯಾರಾಗಿದ್ರ ಅಂತಂದ್ರೆ ಜವಾಹರ್ಲಾಲ್ ನೆಹರು. ಇದನ್ನು ಕೂಡ ಹೋದ್ಸರಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಕೇಳಿದ್ರು ನೋಡ್ರಿ. 1954 ಜೂನ್ ತಿಂಗಳೊಳಗ ವಿಶ್ವದಲ್ಲಿ ಶಾಂತಿಯನ್ನ ಕಾಪಾಡಿಕೊಳ್ಳಬೇಕು ಅಂತಕ್ಕಂತಹ ದೃಷ್ಟಿಕೋನವನ್ನ ಹೊತ್ತು ಭಾರತ ಮತ್ತು ಚೀನಾ ಎರಡು ರಾಷ್ಟ್ರಗಳು, ಅವಾಗ ಚೀನಾದ ಪ್ರಧಾನಿ ಯಾರಾಗಿದ್ರಂತಂದ್ರೆ ಚೌ ಎನ್ ಲೈ, ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು. ಈ ಇಬ್ಬರು ಪ್ರಧಾನಿಗಳು ಜೊತೆ ಸೇರಿ ಏನ್ ಮಾಡ್ತಾರಂತಂದ್ರೆ ತಮ್ಮ ಎರಡೂ ರಾಷ್ಟ್ರಗಳಲ್ಲಿ ವಿಶ್ವದಲ್ಲಿ ಶಾಂತಿಯನ್ನ ತರಬೇಕು ಅಂತಕ್ಕಂತಹ ನಂಬಿಕೆ ಮೇಲೆ ಪರಸ್ಪರ ಅಂತಾರಾಷ್ಟ್ರೀಯ ಸಂಬಂಧವನ್ನ ವೃದ್ಧಿಗೊಳಿಸ್ಕೊಳ್ಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ 5 ತತ್ವಗಳನ್ನ ತಮ್ಮ ರಾಷ್ಟ್ರಗಳಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಅಳವಡಿಕೆ ಮಾಡಿಕೊಂಡರು. ಅವೇ 5 ತತ್ವಗಳು ಮುಂದೆ ಪಂಚಶೀಲ ತತ್ವಗಳು ಅಂತಕ್ಕಂತಹ ಹೆಸರಿನಿಂದ ಜಗದ್ವಿಖ್ಯಾತಿಯನ್ನ ಗಳಿಸಿಕೊಂಡವು ಅಂತ ಹೇಳಿ ನಾವಿಲ್ಲಿ ಸೂಚಿಸಬಹುದು. ಹಾಗಾದರೆ ಚೌ ಎನ್ ಲೈ, ಜವಾಹರ್ಲಾಲ್ ನೆಹರೂರವರ ನೇತೃತ್ವದಲ್ಲಿ ಜಾರಿಗೆ ಬಂದಿರತಕ್ಕಂತಹ ಆ 5 ಪಂಚಶೀಲ ತತ್ವಗಳು ಯಾವುವು ಅಂತಕ್ಕಂಥದ್ದನ್ನ ನಾವೇನ್ ನೋಡೋಣ. ಪ್ರಥಮ ಪಂಚಶೀಲ ತತ್ವ ಯಾವುದು ಅಂತಂದ್ರೆ ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆಗೆ ಗೌರವ. ನೋಡ್ರಿ, ಯಾವ ಒಂದು ರಾಷ್ಟ್ರ ಪಂಚಶೀಲ ತತ್ವಗಳಿಗೆ ಸಹಿ ಹಾಕತದೋ ಆ ರಾಷ್ಟ್ರ ಅನುಸರಿಸಬೇಕಾಗಿರ್ತಕ್ಕಂತಹ ನೀತಿ ಯಾವುವು ಅಂತಕ್ಕಂಥದ್ದನ್ನ ನೋಡೋಣ. ನೋಡ್ರಿ, ಪಂಚಶೀಲ ತತ್ವದ ಪ್ರಥಮ ಉದ್ದೇಶ ಏನಪ್ಪಾ ಅಂತಂದ್ರೆ ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆಗೆ ಗೌರವ. ಈಗ ನಾವು ಒಂದು ರಾಷ್ಟ್ರದ ಜೊತೆಗೆ ವಿದೇಶಾಂಗ ನೀತಿಗೆ ನಾವು ಸಹಿ ಹಾಕಿದ್ದು ಅಂತಂದ್ರೆ ಯಾವುದೇ ಕಾರಣಕ್ಕೂ ಅವರ ಆಡಳಿತದಲ್ಲಿ ನಮ್ಮ ವಿಚಾರಧಾರೆಗಳನ್ನ ಹಸ್ತಕ್ಷೇಪ ಮಾಡುವಂತಿಲ್ಲ. ನೀ ಹಿಂಗ್ಯಾಕ ಆಡಳಿತ ಮಾಡತಿ, ನೀ ಹಿಂಗ ಆಡಳಿತ ಮಾಡ್ರ ಚಲೋ ಆಕತಿ, ನೀ ಹಿಂಗ್ ಮಾಡ್ರ ಹಣ ಗಳಿಸಬಹುದು ಅಂತ ನಮ್ಮ ತಲೆಯಲ್ಲಿ ಇರ್ತಕ್ಕಂತಹ ವಿಚಾರಧಾರೆಗಳನ್ನ ಆ ರಾಷ್ಟ್ರದ ಪ್ರಧಾನಿಯವರಿಗೆ ಹೇಳುವಂತಿಲ್ಲ. ಅವ್ರು ಹೆಂಗ್ ಬೇಕಾದಂಗ ಆಡಳಿತ ಮಾಡ್ಲಿ, ನಾವು ಸುಮ್ಮನೆ ಇರುವುದು. ನಮ್ ಕೆಲಸ ಏನು, ಆ ರಾಷ್ಟ್ರದವ್ರು ನಮ್ಮ ಮೇಲೆ ಯುದ್ಧ ಮಾಡಬಾರ್ದು, ನಾವ ಅವ್ರ ಮೇಲೆ ಯುದ್ಧ ಮಾಡಬಾರ್ದು, ಇಷ್ಟ. ಅದನ್ನ ಬಿಟ್ಟ ಅವರ ಆಡಳಿತದಲ್ಲಿ ನಮ್ಮ ವಿಚಾರಧಾರೆಗಳನ್ನ ಹಸ್ತಕ್ಷೇಪ ಮಾಡುವಂತಿಲ್ಲ. ನಮ್ಮ ಆಡಳಿತದಲ್ಲಿ ಅವರು ತಮ್ಮ ವಿಚಾರಧಾರೆಗಳನ್ನ ಏನ್ ಮಾಡುವಂತಿಲ್ಲ, ಹಸ್ತಕ್ಷೇಪ ಮಾಡುವಂತಿಲ್ಲ. ಸಂಪೂರ್ಣವಾಗಿ ಆ ರಾಷ್ಟ್ರದ ಪ್ರಜೆಯು ಸರ್ವ ಸ್ವತಂತ್ರವನ್ನಾಗಿ ಆಡಳಿತವನ್ನ ನಡೆಸುವುದಕ್ಕೆ ನಾವೇನ್ ಮಾಡ್ಬೇಕು, ಅವಕಾಶವನ್ನ ಕಲ್ಪಿಸಿಕೊಡುವುದು ಪಂಚಶೀಲ ತತ್ವದ ಪ್ರಥಮ ಉದ್ದೇಶ ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಇನ್ನು ತದನಂತರದಲ್ಲಿ ಎರಡನೆಯ ಒಂದು ಪಂಚಶೀಲ ತತ್ವವನ್ನ ನಾವು ಪರಿಗಣನೆಗೆ ತೆಗೆದುಕೊಂಡ್ರೆ ಪರಸ್ಪರ ಆಕ್ರಮಣ ಮಾಡದಿರುವುದು ಅಂತಂದ್ರೆ, ಈಗ ನಾವು ಬೇರೊಂದು ರಾಷ್ಟ್ರದ ಜೊತೆಗೆ ವಿದೇಶಾಂಗ ನೀತಿಗೆ ನಾವು ಸಹಿ ಹಾಕಿದೀವಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ಆ ರಾಷ್ಟ್ರದ ಮೇಲೆ ನಾವೇನ್ ಮಾಡುವಂತಿಲ್ಲ, ಯುದ್ಧ ಮಾಡುವಂತಿಲ್ಲ. ಆ ರಾಷ್ಟ್ರಕ್ಕೆ ನಾವೇನ್ ಮಾಡುವಂತಿಲ್ಲ, ಮೋಸ ಮಾಡುವಂತಿಲ್ಲ. ಈಗ ನೋಡ್ರಿ, ನಾವು ಅಮೆರಿಕಾ ಜೊತೆಗೆ ವಿದೇಶಾಂಗ ನೀತಿಗೆ ಸಹಿ ಹಾಕಿದೀವಿ ಅಂತಂದ್ರ ಚೀನಾದವ್ರು ಬಂದ್ ನಮ್ಗೆ ಹೇಳ್ತಾರೆ, ನಿಮ್ಗೆ ಇಷ್ಟ ಹಣ ಕೊಡ್ತೀವಿ, ನೀವ ನಮ್ ಜೊತೆ ಏನ್ ಮಾಡ್ರಿ ಅಮೆರಿಕಾದವ್ರ ಮೇಲೆ ಯುದ್ಧ ಮಾಡಕ್ ಬರ್ರಿ ಅಂತ ಹೇಳ್ರ, ಹಣದ ಆಮೇಸಿಗಾಗ್ಲಿ ಏನಾದ್ರೂ ಒಂದು ಕೆಲಸಕ್ಕೆ ನಾವು ಅವರನ್ನ ಸದುಪಯೋಗ ಪಡಿಸ್ಕೊಂಡ ಅವರ ಮೇಲೆ ನಾವೇನ್ ಮಾಡುವಂತಿಲ್ಲ, ಯುದ್ಧ ಮಾಡುವಂತಿಲ್ಲ. ಹೀಗೆ ಒಂದು ಸಾರಿ ನಾವು ವಿದೇಶಾಂಗ ನೀತಿಗೆ ಸಹಿ ಹಾಕಿದ್ವು ಅಂತಂದ್ರೆ ಯಾವುದೇ ಕಾರಣಕ್ಕೂ ಅನ್ಯ ರಾಷ್ಟ್ರದ ಮೇಲೆ ನಾವೇನ್ ಮಾಡುವಂತಿಲ್ಲ, ಆಕ್ರಮಣವನ್ನ ಮಾಡುವಂತಿಲ್ಲ ಅಂತಕ್ಕಂತಹ ತತ್ವವನ್ನ ಈ ಪಂಚಶೀಲ ತತ್ವ ಏನ್ ಮಾಡ್ತದಂತಂದ್ರೆ ತಿಳಿಸ್ತದ. ಇನ್ನ ತದನಂತರದಲ್ಲಿ ಪಂಚಶೀಲ ತತ್ವದ ಮೂರನೆಯ ಒಂದು ಅಂಶವನ್ನ ನಾವು ಪರಿಗಣನೆಗೆ ತೆಗೆದುಕೊಂಡ್ರೆ ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು. ಆವಾಗ್ಲೇ ಹೇಳಿದಿನ, ಅವ್ರ ಆಡಳಿತದೊಳಗೆ ನಾವು ತಲೆ ಹಾಕೋದಿಲ್ಲ, ನಮ್ಮ ಆಡಳಿತದಾಗ ಅವ್ರ ಏನ್ ಮಾಡೋದಿಲ್ಲ, ತಲೆ ಹಾಕುವಂತಿಲ್ಲ. ಅವರು ಸ್ವತಂತ್ರವಾಗಿ ಆಡಳಿತವನ್ನ ನಡೆಸುವುದಕ್ಕೆ ನಾವೇನ್ ಮಾಡ್ಬೇಕು, ಅವಕಾಶವನ್ನ ಕೊಡ್ಬೇಕು. ಅಕಸ್ಮಾತ್ ಆಗಿ ಅವ್ರು ನಮ್ಗೆ ಏನಾದ್ರೂ ಸೈನಿಕ ನೆರವನ್ನ ಕೇಳಿದ್ರೆ ಕೊಡೋದು, ಹಣಕಾಸಿನ ನೆರವನ್ನ ಕೇಳಿದ್ರೆ ಕೊಡೋದು. ಅದನ್ನ ಬಿಟ್ಟ ನೀ ಹಿಂಗ ಆಡಳಿತ ಮಾಡು, ಕೆಲವೊಂದಿಷ್ಟು ದಿನ ನಾನ್ ನಿನ್ನ ದೇಶವನ್ನ ಆಳ್ವಿಕೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ನಾವ್ ಏನ್ ಮಾಡೋದಿಲ್ಲ, ಮೂಗ್ ತೋರಿಸುವಂತಿಲ್ಲ. ಹೀಗೆ ಪರಸ್ಪರ ನಾವೇನ್ ಮಾಡುವಂತಿಲ್ಲ,
ಅವರ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ನಮ್ಮ ವಿಚಾರಧಾರೆಗಳನ್ನ ಏನ್ ಮಾಡುವಂತಿಲ್ಲ, ತೆಗೆಯುವಂತಿಲ್ಲ. ಇನ್ನ ತದನಂತರದಲ್ಲಿ 4ನೆಯ ಒಂದು ಅಂಶವನ್ನ ಪರಿಗಣನೆಗೆ ತೆಗೆದುಕೊಂಡ್ರೆ ಪರಸ್ಪರ ಸಹಕಾರ ಮತ್ತು ಸಮಾನತೆ. ಈ ಒಂದು ಸಾರಿ ನಾವು ಆ ರಾಷ್ಟ್ರದ ಜೊತೆಗೆ ವಿದೇಶಾಂಗ ನೀತಿಗೆ ಸಹಿ ಹಾಕಿದ್ವು ಅಂತಂದ್ರೆ ಆ ರಾಷ್ಟ್ರಕ್ಕೆ ಏನಾದ್ರೂ ಕಷ್ಟ ಬಂದಿತ್ತು, ಅವ್ರಿಗೆ ಏನಾದ್ರೂ ನಷ್ಟ ಆಗತ್ತಿತ್ತು, ಅನ್ಯ ರಾಷ್ಟ್ರದವರು ಅವ್ರ ಮೇಲೆ ಏನಾದ್ರೂ ದಂಡೆತ್ತಿ ಬರಾತಿದ್ರು, ಸೈನಿಕ ನೆರವು ನೀಡೋದಾಗಿರ್ಬಹುದು, ಹಣಕಾಸಿನ ನೆರವು ನೀಡೋದಾಗಿರ್ಬಹುದು, ಕೈಗಾರಿಕೆಗಳಿಗೆ ನೆರವನ್ನ ನೀಡುವುದಾಗಿರ್ಬಹುದು, ಈ ರೀತಿಯ ಸಹಾಯ ಹಸ್ತವನ್ನ ನಾವೇನ್ ಮಾಡ್ಬೇಕು, ಆ ರಾಷ್ಟ್ರಗಳಿಗೆ ನೀಡಬೇಕು. ಮತ್ತು ಸದಾ ಕಾಲ ಆ ರಾಷ್ಟ್ರವನ್ನ ನಮ್ಮ ಸಹೋದರ ರಾಷ್ಟ್ರ, ನಮ್ಮ ಮಿತ್ರ ರಾಷ್ಟ್ರ ಅಂತಕ್ಕಂತಹ ಮನೋಭಾವನೆಯನ್ನ ನಾವೇನ್ ಮಾಡ್ಬೇಕು, ಹೊಂದಬೇಕು. ಇನ್ನ ತದನಂತರದಲ್ಲಿ 5ನೆಯ ಒಂದು ಅಂಶವನ್ನ ಪರಿಗಣನೆಗೆ ತೆಗೆದುಕೊಂಡ್ರೆ ಶಾಂತಿಯುತ ಸಹಬಾಳ್ವೆ. ನೋಡ್ರಿ, ನಮ್ಮ ರಾಷ್ಟ್ರದಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸದಾ ಕಾಲ ಶಾಂತಿಯುತವಾಗಿ ಜೀವನವನ್ನ ನಡೆಸಿ ಅನ್ಯ ರಾಷ್ಟ್ರದವರು ಯಾವುದೇ ಕಾರಣಕ್ಕಾಗಿ ನಮ್ಮ ರಾಷ್ಟ್ರದ ಮೇಲೆ ದಾಳಿ ಮಾಡುವುದನ್ನ ನಾವು ತಡಿಬೇಕು. ಬೇರೆ ರಾಷ್ಟ್ರದ ಸದಾ ಕಾಲ ಸುವ್ಯವಸ್ಥೆ, ಪ್ರಜೆಗಳ ಹಿತದೃಷ್ಟಿಯನ್ನಲ್ಲಿಟ್ಟುಕೊಂಡು ಆ ದೇಶದ ಪ್ರಧಾನಿಯಾದವನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ರಾಜ್ಯಭಾರವನ್ನ ಮಾಡಬೇಕು. ಈ ಪ್ರಮುಖ 5 ತತ್ವಗಳನ್ನ ಗಮನದಲ್ಲಿಟ್ಟುಕೊಂಡು ಅವತ್ತಿನ ಚೀನಾದ ಪ್ರಧಾನಿ ಮತ್ತು ಭಾರತದ ಪ್ರಧಾನಿ ಜೊತೆ ಸೇರಿ ಈ 5 ತತ್ವಗಳನ್ನ ಪರಿಪಾಲಿಸಿಕೊಂಡು ವಿದೇಶಾಂಗ ನೀತಿಯೊಳಗ ಅಳವಡಿಕೆ ಮಾಡಿಕೊಂಡು ಅನ್ಯ ರಾಷ್ಟ್ರಗಳನ್ನ ಮಿತ್ರ ರಾಷ್ಟ್ರಗಳನ್ನಾಗಿ ಮಾಡಿಕೊಳ್ಳುವಲ್ಲಿ ಏನ್ ಮಾಡಿದ್ರಂತಾರೆ, ಸಹಕರಿಸಿದ್ರು ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಈ ರೀತಿಯಾಗಿ ನಮ್ಮ ಭಾರತದಲ್ಲಿ ಈ 5 ಪಂಚಶೀಲ ತತ್ವಗಳ ಪಾತ್ರ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಅಜರಾಮರವಾಗಿ ಏನಾಗಿದಾವ ಅಂತಂದ್ರೆ ಚಲಾವಣೆಯೊಳಗಿದಾವ ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಅರ್ಥ ಆಯ್ತ್ರಿ ಇಷ್ಟ? ಇನ್ನೊಂದು ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ ಇನ್ನೊಂದು ಅಂಶ ಹೇಳ್ತೀನಿ. ನೆಕ್ಸ್ಟ್ 3 ಅಂಶ ಉಳಿತಾವು, ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೀನಿ. ಇನ್ನ 2ನೆಯ ಅಂಶ ಯಾವುದು ಅಂತಂದ್ರೆ ಅಲಿಪ್ತ ನೀತಿ. ಇದು ಅತ್ಯಂತ ಮಹತ್ವದಾಯಕವಾಗಿರ್ತಕ್ಕಂತಹ ಒಂದು ಪಾಯಿಂಟ್ ಆಗಿದೆ. ಅಲಿಪ್ತ ನೀತಿ ಎಂದರೆ ಏನು ಅಂತಕ್ಕಂತಹ ಪ್ರಶ್ನೆಯನ್ನ ಕೇಳ್ತಾರೆ. ಅಲಿಪ್ತ ಅಂತಂದ್ರೆ ತಟಸ್ಥ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಕರಿತೀವಿ. ನೋಡ್ರಿ, ನಮ್ಮ ಜಗತ್ತಿನಲ್ಲಿ ಭಯಂಕರವಾಗಿ ನಡೆದಿರ್ತಕ್ಕಂತಹ 2 ಯುದ್ಧಗಳು ಯಾವುವು ಅಂತಂದ್ರೆ ಮೊದಲ ಜಾಗತಿಕ ಯುದ್ಧ ಮತ್ತು ದ್ವಿತೀಯ ಜಾಗತಿಕ ಯುದ್ಧ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ದ್ವಿತೀಯ ಜಾಗತಿಕ ಯುದ್ಧ ಅಂತಕ್ಕಂಥದ್ದು 1939ರಿಂದ ಹಿಡಿದು 1945ರವರೆಗೂ ಕೂಡ ಏನಾಯ್ತಪ್ಪ ಅಂತಂದ್ರೆ ನಡೆದಿತ್ತು. ಈ ಒಂದು ಯುದ್ಧ ನಮ್ಮ ದೇಶಕ್ಕೆ ಅಪಾರ ಪ್ರಮಾಣದ ನಷ್ಟವನ್ನ ಕೂಡ ಏನ್ ಮಾಡಿದೆ ಅಂತಂದ್ರೆ ತಂದೊದಗಿಸಿದೆ. ಈ ದ್ವಿತೀಯ ಜಾಗತಿಕ ಮಹಾಯುದ್ಧ ಅಂತಕ್ಕಂಥದ್ದು ಸಂಭವಿಸಿ ಹೋದ ತದನಂತರದಲ್ಲಿ ಈ ಒಂದು ವಿಶ್ವವು 2 ಶಕ್ತಿ ಬಣಗಳಾಗಿ ಏನಾಯ್ತು ಅಂತಂದ್ರೆ ವಿಭಜನೆಯಾಯಿತು. ನೋಡಿ, 2ನೇ ಮಹಾಯುದ್ಧ ತದನಂತರದಲ್ಲಿ ಈ ವಿಶ್ವ ಅಂತಕ್ಕಂಥದ್ದು ಏನಾಯ್ತಂತಂದ್ರೆ ಒಡೆದು 2 ಭಾಗಗಳಾಗಿ ವಿಭಾಗವಾಯಿತು. ಆ 2 ಭಾಗಗಳಂತಂದ್ರೆ ಒಂದು ಅಮೇರಿಕ ಸಂಯುಕ್ತ ಸಂಸ್ಥಾನ ನೇತೃತ್ವದ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತಂದ್ರೆ ಅಮೇರಿಕ ನೇತೃತ್ವದೊಳಗ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಸೋವಿಯತ್ ರಷ್ಯಾ ಹಿರಿತನದ ಕಮ್ಯುನಿಸ್ಟ್ ರಾಜ್ಯ ಅಂತಂದ್ರೆ ಸೋವಿಯತ್ ಕಮ್ಯುನಿಸ್ಟ್ ರಾಜ್ಯದ ಹಿರಿತನದಲ್ಲಿ ರಷ್ಯಾ ಒಂದ್ ಕಡೆ ಏನಾಗ್ತದ, ನಿರ್ಮಾಣ ಆಗ್ತದ. ಹೀಗೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ ಅಂತಕ್ಕಂತಹ 2 ಶಕ್ತಿ ಬಣಗಳು ನಮ್ಮ ದೇಶದೊಳಗೆ, ನಮ್ಮ ಜಗತ್ತಿನೊಳಗೆ ಏನಾದ್ರು ಅಂತಂದ್ರೆ ವಿಭಾಗವಾಗ್ತಾವ. ಇಂತಹ ಸಂದರ್ಭದಲ್ಲಿ ಈ 2 ಬಣಗಳ ನಡುವೆ ಏನಾಗ್ತದಪ್ಪ ಅಂತಂದ್ರೆ ಶೀತಲ ಸಮರ ಅಂತಕ್ಕಂಥದ್ದು ಪ್ರಾರಂಭವಾಗ್ತದ. ನೋಡ್ರಿ, ಶೀತಲ ಸಮರ ಯಾವಾಗ ನಡೆದದ ಅಂತಂದ್ರೆ 1945ರಿಂದ 1991. ನೋಡ್ರಿ, ಶೀತಲ ಸಮರ ಅಂತಕ್ಕಂಥದ್ದು 1945ರಿಂದ 1991ರವರೆಗೂ ಕೂಡ ಏನಾಗಿತ್ತು ಅಂತಂದ್ರೆ ನಡೆದಿತ್ತು. ಈ ಶೀತಲ ಸಮರ ಏನಾಗ್ತದ ಅಂತಂದ್ರೆ ಅಮೇರಿಕ ಮತ್ತು ರಷ್ಯಾ 2 ರಾಷ್ಟ್ರಗಳ ಮಧ್ಯೆ ಏನಾಗ್ತದ ಅಂತಂದ್ರೆ ನಡೀತದ. ಈ 2 ರಾಷ್ಟ್ರಗಳ ಮಧ್ಯೆ ಶೀತಲ ಸಮರ ಅಂತಕ್ಕಂಥದ್ದು ನಡೆದಂತಹ ಸಂದರ್ಭದಲ್ಲಿ ನಮ್ಮ ಭಾರತ ದೇಶ ಏನ್ ಮಾಡ್ತದಪ್ಪ ಅಂತಂದ್ರೆ ಈ 2 ಶಕ್ತಿ ಬಣಗಳಿಗೆ ಸೇರದೆ ಅಂತಂದ್ರೆ ಇವರಿಗೂ ಸಹಾಯ ಮಾಡುವುದಿಲ್ಲ, ಇವರಿಗೂ ಸಹಾಯ ಮಾಡದೆ ತಟಸ್ಥ ನೀತಿಯನ್ನ ಅನುಸರಿಸಿಕೊಂಡು ಏನ್ ಮಾಡಿತ್ತಂತಂದ್ರೆ ಜೀವನ ನಡೆಸ್ತು. ತಟಸ್ಥ ಅಂತಂದ್ರೆ ಅಲಿಪ್ತ ನೀತಿ ಅಂತಂದ್ರೆ ತಟಸ್ಥ ನೀತಿ. ಹೀಗೆ ಅಮೇರಿಕಕ್ಕೂ ಸಹಾಯ ಮಾಡ್ಲಿಲ್ಲ, ರಷ್ಯಾಕ್ಕೂ ಸಹಾಯ ಮಾಡದೆ ನಮ್ಮ ಭಾರತ ದೇಶ ಏನ್ ಮಾಡ್ತಂತಂದ್ರೆ ತಟಸ್ಥವಾಗಿದ್ದು ಅಲಿಪ್ತ ನೀತಿಗೆ ಏನಾಯ್ತ ಅಂತಂದ್ರೆ ಶರಣಾಗತವಾಯಿತು.
ಜೊತೆಗೆ ಈ ಎರಡೂ ಬಣಗಳ ವಿಶ್ವಾಸವನ್ನ ಕೂಡ ಏನ್ ಮಾಡ್ತಪ್ಪ ಅಂತಂದ್ರೆ ಗಳಿಸ್ಕೊಂಡಿತು. ನೋಡ್ರಿ, ಅಮೆರಿಕದವ್ರ ಏನಾಕತ್ರು, ರಷ್ಯಾದವ್ರಿಗೆ ಭಾರತದವ್ರ ಸಹಾಯ ಮಾಡ್ಲಿಲ್ಲ, ನಮ್ ವಿರುದ್ಧ ಯುದ್ಧಕ್ಕೆ ಬರ್ಲಿಲ್ಲ, ಬಾಳ್ ಚಲೋ ಅದಾರ ಅಂತ ಹೇಳಿ. ಅವಾಗ ರಷ್ಯಾದವ್ರ ಏನಾಕತ್ರು, ನಮ್ ವಿರುದ್ಧ ಅಮೆರಿಕದವ್ರಿಗೆ ಸಹಾಯ ಮಾಡ್ಲಿಲ್ಲ, ನಮ್ ಮ್ಯಾಗ ಏನ್ ಮಾಡ್ಲಿಲ್ಲ, ಯುದ್ಧ ಮಾಡ್ಲಿಲ್ಲ, ಭಾರತದವ್ರು ಬಾಳ್ ಚಲೋ ಅದಾರ ಅಂತ ಅಂದ್ರು. ಹಿಂಗ ಎರಡೂ ರಾಷ್ಟ್ರಗಳ ವಿಶ್ವಾಸವನ್ನ ಗಳಿಸಿಕೊಳ್ಳುವುದರ ಮುಖಾಂತರ ನಮ್ಮ ಭಾರತ ದೇಶ ಏನಾಯ್ತಪ್ಪ ಅಂತಂದ್ರೆ ಯಶಸ್ವಿ ಆಯ್ತು. ಈ ತಟಸ್ಥವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಭಾರತ ದೇಶಕ್ಕೆ ಅಮೆರಿಕದವ್ರು ಏನ್ ಮಾಡಿದ್ರ ಅಂತಂದ್ರೆ ಹಣಕಾಸಿನ ನೆರವನ್ನ ಕೊಟ್ರು. ನೀ ಯುದ್ಧಕ್ಕೆ ಸಹಾಯ ಮಾಡಿಲ್ಲ ರಷ್ಯಾದವ್ರಿಗೆ, ನಿನಗೆ ಏನ್ ಬೇಕು ಕೇಳು ಅಂತ ಹೇಳಿ ಅದಕ್ಕಾಗಿ ನೀವೇನ್ ಮಾಡಿ ಸ್ವಲ್ಪ ಪ್ರಮಾಣದೊಳಗ ಹಣಕಾಸಿನ ನೆರವನ್ನ ಅಂತ ಹೇಳಿ ಕೇಳಿ, ಅದೇ ಒಂದು ವಿಷಯಕ್ಕೆ ಅಮೆರಿಕದವರು ಭಾರತಕ್ಕೆ ಏನ್ ಮಾಡ್ರು, ಹಣಕಾಸಿನ ನೆರವನ್ನ ನೀಡಿದ್ರು. ಅಷ್ಟೇ ಅಲ್ಲದೆ ರಷ್ಯಾ ದೇಶದವರು ಕೇಳಿದ್ರು, ಭಾರತದವ್ರು ನೀವೇನ್ ಮಾಡಿಲ್ಲ, ನಮ್ಮ ವಿರುದ್ಧ ಯುದ್ಧಕ್ಕೆ ಬಂದಿಲ್ಲ, ಅದಕ್ಕಾಗಿ ನಿಮಗೆ ಏನ್ ಸಹಾಯ ಬೇಕು ಕೇಳ್ರಿ, ನಾವು ಮಾಡ್ತೀವಿ ಅಂತ ಹೇಳಿ. ಅದೇ ಪ್ರಕಾರ ಭಾರತಕ್ಕೆ ರಷ್ಯಾದವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಭದ್ರತಾ ನೆರವು ಅಂತಂದ್ರೆ ನಮ್ಮ ದೇಶದ ರಕ್ಷಣೆಗೆ ರಕ್ಷಣಾ ಪಡೆಯನ್ನ ಕೂಡ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ನೇಮಕ ಮಾಡಿದ್ರು. ಹೀಗೆ ಅಮೆರಿಕಾದಿಂದ ಹಣವನ್ನ, ರಷ್ಯಾದಿಂದ ಭದ್ರತೆಯನ್ನ ಅಂತಂದ್ರೆ ಏನ್ ಮಾಡಿದ್ರು, ಸೈನಿಕ ಪಡೆಯನ್ನ ಪಡೆದುಕೊಂಡು ಏನ್ ಮಾಡಿದ್ರು, ಯಶಸ್ವಿಯನ್ನ ನಮ್ಮ ಭಾರತ ದೇಶ ಗಳಿಸಿಕೊಂಡಿತ್ತು. ಹೀಗೆ ನಮ್ಮ ಭಾರತ ದೇಶ ಅಲಿಪ್ತ ನೀತಿಯನ್ನ ರೂಪಿಸಿಕೊಳ್ಳುವುದರ ಮುಖಾಂತರ ಏನ್ ಮಾಡ್ತದಂತಂದ್ರೆ ಮುಂದುವರಿದು ಈ ತಟಸ್ಥ ನೀತಿಯ ಮುಖಾಂತರವು ಅನ್ಯ ರಾಷ್ಟ್ರದ ಪ್ರೀತಿ ವಿಶ್ವಾಸವನ್ನ ಗಳಿಸಿಕೊಳ್ಳುವಲ್ಲಿ ಏನಾಯ್ತು, ಯಶಸ್ವಿ ಆಯ್ತು ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಹೀಗೆ ಅಲಿಪ್ತ ನೀತಿಯನ್ನ ರೂಪಿಸಿ ವಿದೇಶಾಂಗ ನೀತಿಯಲ್ಲಿ ಅನುಸರಿಸಿದ ಕೀರ್ತಿ ಏನಾಗ್ತದ ಅಂತಂದ್ರೆ ನಮ್ಮ ಭಾರತ ದೇಶಕ್ಕೆ ಸಲ್ಲುತ್ತದೆ. ಹೀಗೆ ನೆಹರು ತದನಂತರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಏನ್ ಮಾಡಿದ್ರಪ್ಪ ಅಂತಂದ್ರೆ ಸವಾಲಿಗೆ ಸವಾಲಿನ ವಿದೇಶಾಂಗ ನೀತಿಯನ್ನ ಕೂಡ ಏನ್ ಮಾಡಿದ್ರ ಅಂತಂದ್ರೆ ಅನುಸರಿಸಿದ್ರು. ನೋಡ್ರಿ, ಸವಾಲಿಗೆ ಸವಾಲ್ ಅಂತಂದ್ರೆ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ವಿದೇಶಾಂಗ ನೀತಿಯಿಂದ ನಮ್ಮ ಭಾರತ ದೇಶಕ್ಕೆ ಸಾಕಷ್ಟು ಪ್ರಮಾಣದ ಲಾಭಾಂಶಗಳಾಗತ್ತವು. ಅದಕ್ಕಾಗಿ ನಾವು ಸೋಲಿಲ್ಲದ ರೀತಿಯೊಳಗ ಈ ವಿದೇಶಾಂಗ ನೀತಿಯನ್ನ ನಮ್ಮ ದೇಶದೊಳಗ ನಾವು ಅನುಸರಿಸಿಕೊಳ್ಬೇಕು, ನಮ್ಮ ದೇಶವನ್ನ ಪ್ರಬುದ್ಧ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತಕ್ಕಂತಹ ಕನಸಿನ ಜೊತೆಗೆ ಈ ಒಂದು ಪ್ರಧಾನಿಗಳು ಕೂಡ ನಮ್ಮ ಭಾರತ ದೇಶದೊಳಗ ವಿದೇಶಾಂಗ ನೀತಿಯ ತತ್ವಕ್ಕೆ ಏನಾದ್ರು ಮನದ್ರು. ಮುಂದೆ 1965 ಮತ್ತು 1971ರಲ್ಲಿ ನಡೆದಿರ್ತಕ್ಕಂತಹ ಪಾಕಿಸ್ತಾನದ ವಿರುದ್ಧದ ಯುದ್ಧಗಳಲ್ಲಿಯೂ ಕೂಡ ಈ ನೀತಿಯನ್ನ ಅಳವಡಿಸಿಕೊಂಡಿದ್ದವು. ನೋಡ್ರಿ, ಪಾಕಿಸ್ತಾನದ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಈ ಒಂದು ತಟಸ್ಥ ನೀತಿಯನ್ನ ನಮ್ಮ ಭಾರತ ದೇಶ ಏನ್ ಮಾಡಿತು, ಅಳವಡಿಸಿಕೊಂಡಿತ್ತು. ತದನಂತರದಲ್ಲಿ ನಮ್ಮ ಭಾರತದ ಪ್ರಧಾನಿಗಳಾಗಿರ್ತಕ್ಕಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ನಮ್ಮ ಭಾರತ ದೇಶದ ವಿದೇಶಾಂಗ ನೀತಿಯನ್ನ ಸುಧಾರಿಸಿ ಪಾಕಿಸ್ತಾನದ ಜೊತೆಗೆ ಮೈತ್ರಿ ಬಾಂಧವ್ಯವನ್ನ ಕೂಡ ಏನ್ ಮಾಡಿದ್ರ ಅಂತಂದ್ರೆ ನಡೆಸಿದ್ರು. ನಿಮ್ಗೆ ಎಲ್ರಿಗೂ ಕೂಡ ಗೊತ್ತದ, ಭಾರತಕ್ಕೂ ಮತ್ತು ಪಾಕಿಸ್ತಾನಕ್ಕೆ ಏನಾಗಿತ್ತಪ್ಪ ಅಂತಂದ್ರೆ ಸಾಕಷ್ಟು ಪ್ರಮಾಣದೊಳಗೆ ವೈರತ್ವ ಇತ್ತು. ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಗಳಾಗಿ ನೇಮಕವಾಗ್ತಾರ, ಅವಾಗ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಪಾಕಿಸ್ತಾನದ ಪ್ರಧಾನಿಯ ಜೊತೆಗೆ ಏನ್ ಮಾಡ್ತಾರೋ ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ನಾವು ನೀವು ಇನ್ ಮೇಲೆ ಏನ್ ಮಾಡೋಣ್ರಿ, ವಿದೇಶಾಂಗ ನೀತಿಗೆ ಸಹಿ ಹಾಕೋನು, ಇನ್ ಮೇಲೆ ನಾವು ನಿಮ್ಮ ಮೈತ್ರಿಗಳು, ಇನ್ ಮೇಲೆ ನೀವು ನಮ್ಮ ಮೈತ್ರಿಗಳು, ಯಾವುದೇ ಕಾರಣಕ್ಕೂ ನಾವು ನಿಮ್ ಜೊತೆ ಯುದ್ಧ ಮಾಡುದಿಲ್ಲ, ನೀವು ನಮ್ ಜೊತೆ ಯುದ್ಧ ಮಾಡಬೇಡ್ರಿ ಅಂತ ಹೇಳಿ ಒಪ್ಪಂದವನ್ನ ಮಾಡಿಕೊಳ್ಳುವುದರ ಮುಖಾಂತರ ಶಾಶ್ವತವಾಗಿ ಪಾಕಿಸ್ತಾನ ಮತ್ತು ಭಾರತದ ಬಾಂಧವ್ಯ ಅಂತಕ್ಕಂಥದ್ದು ಗಟ್ಟಿಯಾಗಲು ಇದು ವಿದೇಶಾಂಗ ನೀತಿ ಅಂತಕ್ಕಂಥದ್ದು ಸಹಾಯಕಾರಿಯಾಯಿತು ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ಒಟ್ಟಾರೆಯಾಗಿ ಅಲಿಪ್ತ ನೀತಿ ಅಂತಂದ್ರೆ ತಟಸ್ಥ ನೀತಿ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಹೀಗೆ ಈ ಭಾರತ ದೇಶದಲ್ಲಿ ಈ ಒಂದು ಪಂಚಶೀಲ ತತ್ವ ಮತ್ತು ಅಲಿಪ್ತ ನೀತಿ ಅಂತಕ್ಕಂತಹ ಎರಡು ತತ್ವಗಳು ನಮ್ಮ ದೇಶದಲ್ಲಿ ಶಾಂತಿ, ಸುವ್ಯವಸ್ಥೆ, ನೆಮ್ಮದಿಮಯ ವಾತಾವರಣವನ್ನ ಕಲ್ಪಿಸಲು ಸಹಕರಿಸಿದ ಅಂಶಗಳು ಅಂತ ಹೇಳಿ ನಾವು ಇವುಗಳನ್ನ ಕರಿಬಹುದು. ಅರ್ಥ ಆಯ್ತ್ರಿ ಇಷ್ಟ? ಅಪ್ಪ ಇದ್ರೊಳಗೆ ಏನ್ರ ತಿಳಿಲ್ಲ ಅಂದ್ರೆ ಕೇಳ್ರಿ.